ಹಲೋ ಎಲ್ಲ ಪುಟಾಣಿಗಳಿಗೆ SSLC ಪರೀಕ್ಷಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಕಿಶೋರ್ ಗುಬ್ಬಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಪ್ರಾಬಬಿಲಿಟಿ ಅಂದರೆ ಸಂಭವನೀಯತೆ ಈ ಚಾಪ್ಟರ್ನ ಫೈನಲ್ ಎಕ್ಸಾಮಲ್ಲಿ ಬರೋ 1+4 ಮಾರ್ಕ್ಸ್, ಹೌದು, 1+3 ಮಾರ್ಕ್ಸ್, ಆ 3 ಮಾರ್ಕ್ಸ್ ಕ್ವಶನ್ಸ್ನ ನಾವು ಇವತ್ತು ಟಾರ್ಗೆಟ್ ಮಾಡಿ ಕಲ್ತ್ಕೊಳ್ಬೇಕು. ಬೈ ದ ವೈ, ಹಾಗೆ ಕಾನ್ಸೆಪ್ಟ್ಸ್ ಹೇಳ್ತಾನೆ 1 ಮಾರ್ಕ್ಸ್ಗೆಲ್ಲ ಏನೇನು ಬರುತ್ತೆ ಅಂತ ಕೂಡ ಹೇಳ್ತೀನಿ. ಬಟ್ ಆದರೆ 3 ಮಾರ್ಕ್ಸ್ನ ಟಾರ್ಗೆಟ್ ಮಾಡಿ ಪರ್ಟಿಕ್ಯುಲರ್ಲಿ ದೋಸ್ LBA ಕ್ವಶನ್ಸ್ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಏನಿದೆ ಆ ಕ್ವಶನ್ಸ್ನ ನಾವು ಇವತ್ತು ಟಾರ್ಗೆಟ್ ಮಾಡಿ ಡಿಫಿಕಲ್ಟ್ ಕ್ವಶನ್ಸ್ನ, ಡಿಫಿಕಲ್ಟ್ ಅನ್ನೋದಕ್ಕಿಂತ 3 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ ಕೂಡ ಮಾಡ್ತಾ ಇದೀನಿ. ಇದನ್ನ ಮಾಡೋಕೆ ಕಲ್ತ್ಕೊಂಡ್ಬಿಟ್ರೆ, ಇಫ್ ಯು ಲರ್ನ್ ದಿಸ್, ಡೆಫಿನೆಟ್ಲಿ ಯಾವುದೇ ಕ್ವಶನ್ ಕೊಟ್ಟರು ಕೂಡ ಮಾಡ್ಬೋದು. ಇದು ಒಂಥರ ಪಾಸಿಂಗ್ ಪ್ಯಾಕೇಜ್ ಚಾಪ್ಟರ್ ಥರ ಅಂತ ಹೇಳ್ಬಹುದು. ಅಂದರೆ ಇಲ್ಲಿಂದ ನಾವು 4 ಮಾರ್ಕ್ಸ್ ತಗೊಂಡೇಬೇಕು ಅನ್ನೋ ಥರ ಚಾಪ್ಟರ್ ಇದು. ಯಾವುದೇ ವಿದ್ಯಾರ್ಥಿ ಆದರೂ ಕೂಡ ಈ ಚಾಪ್ಟರಿಂದ 4 ಮಾರ್ಕ್ಸ್ನ ತಗೊಳ್ಳೇಬೇಕು. ನೀವು ಮಾಡೆಲ್ ಪೇಪರು ಮತ್ತು ಪ್ರಿಪ್ರೇಟರಿ ನೋಡಿದ್ರೆ ಸ್ವಲ್ಪ ಕನ್ಫ್ಯೂಸಿಂಗ್ ಥರ ಕ್ವಶನ್ಸ್ ಕೊಡೋ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಚೆನ್ನಾಗಿ ಕಲ್ತ್ಕೊಳ್ಳೋಣ, ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳೋಣ, ಆವಾಗ ಡೆಫಿನೆಟ್ಲಿ 4 ಮಾರ್ಕ್ಸ್ ನಮ್ಮ ಜೇಬಿಗೆ ಬಂದು ಬೀಳುತ್ತೆ. ಓಕೆನಾ, ಕ್ಲಿಯರ್? ಸೊ ಇವಾಗ ಮೊದಲಿಗೆ ಪ್ರಾಬಬಿಲಿಟಿ 3 ಮಾರ್ಕ್ಸ್ LBA ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್. ಇಲ್ಲಿ ನಾವು ಫಸ್ಟಿಗೆ ನೋಡ್ತಾ ಇರೋದು ಕಾನ್ಸೆಪ್ಟ್ಸ್, ಏನೆಲ್ಲ ಕಾನ್ಸೆಪ್ಟ್ಸ್ ಬರುತ್ತೆ ಈ ಚಾಪ್ಟರ್ಲಿ ಅಂತ. ಸೊ ಪ್ರಾಬಬಿಲಿಟಿ ಅಂದರೆ ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್, P ಆಫ್ ಇನ ನಾವು ಯಾವ ರೀತಿ ಬರಿತೀವಿ? P ಆಫ್ ಇ ಈಸ್ ಈಕ್ವಲ್ ಟು N ಆಫ್ ಇ ಡಿವೈಡೆಡ್ ಬೈ N ಆಫ್ ಎಸ್ ಅಂತ ಬರಿತೀವಿ. ಎಸ್ ಅಂದರೆ ಸ್ಯಾಂಪಲ್ ಸ್ಪೇಸ್, ಅಂದರೆ ಒಂದು ಟೋಟಲ್ ಔಟ್ಕಮ್ಸ್ ಏನೇನೆಲ್ಲ ಬರಬಹುದು ಆ ಎಲ್ಲ ಔಟ್ಕಮ್ಗಳನ್ನ ಒಂದು ಸೆಟ್ಟಲ್ಲಿ ಬರೆದ್ರೆ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೋ ಅದನ್ನು ನಾವು N ಆಫ್ ಎಸ್ ಅಂತ ಕರಿತೀವಿ. ಅದೇ ರೀತಿ ಇವೆಂಟ್ ಇಗೆ ಅಂದರೆ ಯಾವುದೋ ಒಂದು ಘಟನೆಗೆ ಪೂರಕವಾಗಿ ಬರ್ತಕ್ಕಂಥ ಔಟ್ಕಮ್ಗಳನ್ನ ಅಂದರೆ ಫಲಿತಗಳನ್ನ ಅವನ್ನ ನಾವು N ಆಫ್ ಇ ಅಂತ ಕರಿತೀವಿ. ಓಕೆನಾ, N ಆಫ್ ಇ ಬೈ N ಆಫ್ ಎಸ್, ಇದು ಮೈನ್ ಫಾರ್ಮುಲಾ. ಸೊ ಇದ್ರ ಮೇಲೆ 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಬರೋದು. ಅದೇ ರೀತಿ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್, ಒಂದು ಘಟನೆಯ ಸಂಭವನೀಯತೆ ಯಾವಾಗಲೂ ಕೂಡ 0 ಮತ್ತು 1 ನಡುವೆ ಇರುತ್ತೆ. ಕ್ಲಿಯರ್ ಅಲ್ವಾ? ಮತ್ತೆ ಸಮ್ ಆಫ್ ಆಲ್ ಎಲಿಮೆಂಟ್ರಿ ಇವೆಂಟ್ಸ್ ಅಂದರೆ ಪ್ರಾಬಬಿಲಿಟಿ ಆಫ್ ಇ ಪ್ಲಸ್ ಪ್ರಾಬಬಿಲಿಟಿ ಆಫ್ ಇ ಡ್ಯಾಶ್ ಅಂದರೆ 1 ಆಗಿರುತ್ತೆ. ಇವೆರಡನ್ನು ಕೂಡ ಕೂಡಿಸಿದ್ರೆ ನಮಗೆ 1 ಆಗಿರುತ್ತೆ. ಒಂದು ಘಟನೆ ಅದರ ಕಾಂಪ್ಲಿಮೆಂಟ್ರಿ ಇವೆಂಟ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಮಳೆ ಬರುವ ಸಾಧ್ಯತೆ 0.4 ಅಂತ ಇಟ್ಕೊಳ್ಳೋಣ. ಇವತ್ತು ಮಳೆ ಬರುವ ಸಾಧ್ಯತೆ 0.4 ಆದರೆ ಮಳೆ ಬರ್ದೇ ಇರೋ ಪ್ರಾಬಬಿಲಿಟಿ ಎಷ್ಟು? ನಾಟ್ ಇ ಅಂದರೆ ಮಳೆ ಬರ್ದೇ ಇರೋ ಪ್ರಾಬಬಿಲಿಟಿ ಕಂಡುಹಿಡಿಯೋದಕ್ಕೆ ಇವೆರಡನ್ನ ಆ್ಯಡ್ ಮಾಡಿದ್ರೆ 1 ಬರಬೇಕು. ಇದನ್ನು ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸ್ತೀವಿ, ಅವಾಗ ಆನ್ಸರ್ ಸಿಗುತ್ತೆ. ಈ ರೀತಿ ಕ್ವಶನ್ಸ್ನ 1 ಮಾರ್ಕ್ಸಲ್ಲಿ ಕೇಳ್ತಾರೆ. ಅಥವಾ ಶ್ಯೂರ್ ಇವೆಂಟ್ ಅಂದ್ರೆ ಏನು? ಶ್ಯೂರ್ ಇವೆಂಟ್ ಅಂದರೆ ಪ್ರಾಬಬಿಲಿಟಿ 1 ಆಗಿರುತ್ತೆ. ಇಂಪಾಸಿಬಲ್ ಅಂದರೆ ಪ್ರಾಬಬಿಲಿಟಿ 0 ಆಗಿರುತ್ತೆ. ಅಂದರೆ ಖಚಿತ ಘಟನೆ ಅಂದರೆ ಸಂಭವನೀಯತೆ 1, ಅಖಚಿತ ಅಲ್ಲ, ಏನದು ಅಸಂಭವ ಘಟನೆ ಅಂದರೆ ಪ್ರಾಬಬಿಲಿಟಿ 0 ಆಗಿರುತ್ತೆ. ಇವೆರಡು ಕೂಡ ಯೂಶಲಿ ಕೇಳ್ತಾರೆ. ಸೊ ಈ ರೀತಿ ಕೆಲವೊಂದು ಕಾನ್ಸೆಪ್ಟ್ಸ್ ನಮಗೆ ಗೊತ್ತಿರಬೇಕು. ಇಲ್ಲಿ ಇಂಪಾರ್ಟೆಂಟ್ ಯಾವುದು? ಒಂದು ಇದ್ರ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ. ಮತ್ತೆ ಪ್ರಾಬಬಿಲಿಟಿ ಆಫ್ ಇ ಈಸ್ ಈಕ್ವಲ್ ಟು, ಇದು ಮೇನ್ ಫಾರ್ಮುಲಾ, ಇದ್ರ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ. ಕೆಲವೊಂದು ಸರ್ತಿ MCQs ಅಲ್ಲಿ ಇದು ಕೂಡ ಕೇಳ್ತಾರೆ. ಸೊ ಈ ರೀತಿ ಕಾನ್ಸೆಪ್ಟ್ಸ್ ಗೊತ್ತಿದೆ ಅಂತಂದ್ರೆ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಕ್ಕೆ ಹೋಗ್ಬೋದು. ಓಕೆನಾ? ಹೆಂಗೆ ಸಾಲ್ವ್ ಮಾಡೋದು? ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ, ನಾನು ನಿಮಗೆ ಹೇಳ್ಕೊಡ್ತೀನಿ ಹೆಂಗೆ ಸಾಲ್ವ್ ಮಾಡೋದಂತ. ಓಕೆ, ಕ್ಲಿಯರ್? ಬನ್ನಿ, ಫಸ್ಟ್ ಕ್ವಶನ್ ಏನಿದೆ ನೋಡೋಣ. ನಾನು LBA ಇಂದ ಡೈರೆಕ್ಟಾಗಿ ಕ್ವಶನ್ಸ್ ತೊಗೊಂಡಿದ್ದೀನಿ. 58th ಕ್ವಶನ್, ಫಸ್ಟ್ ಕ್ವಶನ್. ಓಕೆನಾ? ಹೆಂಗೆ ಪ್ರೆಸೆಂಟ್ ಮಾಡಬೇಕು, ಆನ್ಸರ್ನ ಹೆಂಗೆ ಬರಿಬೇಕು, ಫುಲ್ ಎಲ್ಲದನ್ನು ಬರ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಹೆಂಗೆ ಬರಿಬೇಕು ನೋಡೋಣ. ವೆನ್ ಎ ಡೈ ಈಸ್ ರೋಲ್ಡ್ ಅಂದರೆ ಒಂದು ದಾಳವನ್ನು ಎಸೆದಾಗ, ಒಂದು ದಾಳ ಏನಿದೆ ಅದನ್ನು ಎಸಿತಾ ಇದ್ದಾರೆ, ಹಿಂಗೆ ಒಂದೇ ಒಂದು ದಾಳ. ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ಆನ್ ದ ಟಾಪ್ ದಟ್ ಈಸ್, ಫಸ್ಟ್ ಒನ್ನು ಗ್ರೇಟರ್ ದ್ಯಾನ್ 2 ಅಂತೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಮತ್ತೆ ಗ್ರೇಟರ್ ದ್ಯಾನ್ ನಾಟ್ ಗ್ರೇಟರ್ ದ್ಯಾನ್ 2. ಕನ್ನಡದಲ್ಲಿ ಏನಂತ ಕೊಟ್ಟಿರಪ್ಪ? 2ಕ್ಕಿಂತ ಹೆಚ್ಚು ಅಂದರೆ 2 ಸಂಖ್ಯೆಗಿಂತ ಹೆಚ್ಚು ಬರಬೇಕು. 2ಕ್ಕಿಂತ ಹೆಚ್ಚು ಯಾವುದಿದೆ? 3, 4, 5, 6. 2ಕ್ಕಿಂತ ಕಡಿಮೆ ಅಥವಾ ಸಮ ಅಂದರೆ 2 ಬರ್ಬೋದು, 2ಕ್ಕಿಂತ ಕಡಿಮೆ ಆದರೂ ಬರ್ಬೋದು. ಮತ್ತೆ 2ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ, ಹೆಚ್ಚಲ್ಲದೆ ಇರೋ ಸಂಖ್ಯೆ ಯಾವುದು? 2ಗಿಂತ ಜಾಸ್ತಿ ಯಾವುದು ಇದೆ? 3, 4, 5, 6 ಇದೆ. ಹಾಗಾದ್ರೆ ಹೆಚ್ಚಲ್ಲದೆ ಇರೋ ಸಂಖ್ಯೆ 2 ಮತ್ತು 1 ಇದೆ, ಅವೆರಡು. ಸೊ ಇದು ನಮಗೆ ಅರ್ಥ ಆಗಬೇಕಿರೋದು. ಬಟ್ ಆದರೆ ಆನ್ಸರ್ ಹೆಂಗೆ ಬರೀಬೇಕು? ಫಸ್ಟ್ ನಾವು ಎಸ್ ಸೆಟ್ಟನ್ನು ಬರೀಬೇಕು. ಎಸ್ ಅನ್ನು ನಾವು ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಓಕೆನಾ? ಸ್ಯಾಂಪಲ್ ಸ್ಪೇಸ್ ಒಳಗಡೆ ಏನೇನೆಲ್ಲ ಬರೀಬೇಕು, ಏನೇನೆಲ್ಲ ಪಾಸಿಬಲ್ ಔಟ್ಕಮ್ಸ್ ಇದೆ ಅಂದರೆ ಬರಬಹುದಾದಂಥ ಫಲಿತಗಳು ಯಾವುದೆಲ್ಲ ಇದೆ ಅದನ್ನು ಇದರೊಳಗಡೆ ಬರೀಬೇಕು. ಓಕೆ, ಅಂದರೆ ಇವಾಗ ನಾವು ಒಂದು ದಾಳ ನೋಡಿದಿರಲ್ವಾ, ಈ ಹಾವು ಏಣಿ ಆಟ ಆಡ್ಬೇಕಾದ್ರೆ, ಅಥವಾ ನೀವೆಲ್ಲ ಆಡಿರ್ತೀರ ಲೂಡೋ, ಆ ಲೂಡೋ ಹಾಕ್ಬೇಕಾದ್ರೆ ಅಂದರೆ 1, 2 ಈ ರೀತಿ ಕಾಣಿಸುತ್ತೆ, ಕ್ಯೂವಾರ್ಡ್ ಥರ.
ಸಾರಿ ಕ್ಯೂಬಾಯ್ಡ್ ಅಲ್ಲ, ಕ್ಯೂಬ್. ಸೊ ಹಿಂಗೆ ಕಾಣಿಸುತ್ತೆ ಅದು. ಸೊ ಮೇಲ್ಗಡೆ ಇಲ್ಲಿ ಒಂದಿರುತ್ತೆ, ಇಲ್ಲಿ 2 ಇರುತ್ತೆ, 3. ಸೊ ಇದು ದಾಳ, ಹೌದಲ್ವಾ? ಸೊ ಈ ರೀತಿ ದಾಳ ಒಂದಿದೆ, ಅದನ್ನು ಹಾಕ್ತಾ ಇದ್ದಾರೆ. ಏನೆಲ್ಲ ಬರ್ಬೋದು? 1 2 3 4 5 6, 1 2 3 4 5 6. 6 ಬರೋಕ್ಕೆ ಸಾಧ್ಯ, 6ಕ್ಕಿಂತ ಹೆಚ್ಚು ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಕ್ಯೂಬಲ್ಲಿ 6 ಮುಖಗಳಿರ್ತವೆ, ಅಂದ್ರೆ ಒಂದು ವರ್ಗ ಘನಾಕೃತಿಯಲ್ಲಿ 6 ಮುಖಗಳಿರ್ತವೆ. ಹಂಗಂದ್ರೆ 6 ನಂಬರ್ ಬರೋಕ್ಕೆ ಮಾತ್ರ ಸಾಧ್ಯ. ನೆಕ್ಸ್ಟ್ ಎನ್ ಆಫ್ ಎಸ್ ಬರೀಬೇಕು. ಎನ್ ಆಫ್ ಎಸ್ ಅಂದ್ರೆ ಏನು? ಈ ಸೆಟ್ ಒಳಗಡೆ ಎಷ್ಟು ಸಂಖ್ಯೆಗಳಿದೆ? 1 2 3 4 5 6. ಅಂದ್ರೆ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 6 ಆಯ್ತು. ಕ್ಲಿಯರ್? ನೆಕ್ಸ್ಟ್ ಫಸ್ಟ್ ಕ್ವಶನ್ ಏನಿದೆ ಅದನ್ನ ನೋಡೋಣ. ಫಸ್ಟ್ ಕ್ವಶನ್ ಗ್ರೇಟರ್ ದ್ಯಾನ್ 2 ಅಂದ್ರೆ 2ಕ್ಕಿಂತ ಹೆಚ್ಚು. ಅದನ್ನ ನಾವು ಈವೆಂಟ್ ಎ ಅಂತ ಕರೆಯೋಣ. ಈವೆಂಟ್ ಎ ಈಸ್ ಈಕ್ವಲ್ ಟು, ಇಲ್ಲೂ ಕೂಡ ಒಂದು ಸೆಟ್ ಬರೀಬೇಕು. 2ಕ್ಕಿಂತ ಹೆಚ್ಚು ಯಾವ್ಯಾವ ಸಂಖ್ಯೆಗಳಿದೆ? 1 2, 2ಕ್ಕಿಂತ ಹೆಚ್ಚು ಅಂತ ಹೇಳ್ತಿದ್ದಾರೆ. ಸಮ ಮತ್ತು ಹೆಚ್ಚು ಅಲ್ಲ, 2ಕ್ಕಿಂತ ಹೆಚ್ಚು. ಹಂಗಂದ್ರೆ 3 4 5 6, 3 4 5 6. ಕ್ಲಿಯರ್? ನೆಕ್ಸ್ಟ್ ಹಂಗಂದ್ರೆ ಎನ್ ಆಫ್ ಎ ಏನಾಗುತ್ತೆ? ಎನ್ ಆಫ್ ಎ ಅಂದ್ರೆ ಏನಪ್ಪ? ಇದ್ರೊಳಗೆ ಎ ಸೆಟ್ ಒಳಗೆ ಎಷ್ಟು ಸಂಖ್ಯೆಗಳಿದಾವೆ ಅಂತ. 1 2 3 4 ಅಂದ್ರೆ ಎನ್ ಆಫ್ ಎ ಇಸ್ ಈಕ್ವಲ್ ಟು 4. ದೇರ್ ಫೋರ್ ಪ್ರಾಬಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್. ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ, ಮೇನ್ ಫಾರ್ಮುಲಾ. ಸೊ ಎನ್ ಆಫ್ ಎ ಅಂದ್ರೆ ಎಷ್ಟು? 4 ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದ್ರೆ 6. ಸೊ ಇವೆರಡನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. 2 1 ಟೇಬಲ್ಸ್ 4 ಬರುತ್ತೆ, 6 ಬರುತ್ತೆ. ಅಂದ್ರೆ 2 2s 4, 2 3s 6. ಆನ್ಸರ್ ಏನಾದ್ರೆ 2/3 ಆಯ್ತು. ಇಷ್ಟು ಬರೆದ್ರೆ ಫಸ್ಟ್ ಕ್ವಶನ್ ಕ್ಲಿಯರ್, ಇದಾಯ್ತು. ಎರಡನೇ ಪ್ರಶ್ನೆಗೆ ಬರೋಣ. ಸೆಕೆಂಡ್ ಕ್ವಶನ್ ಏನಂತ ಕೊಟ್ಟಿದ್ದಾರೆ? 2ಕ್ಕಿಂತ ಕಡಿಮೆ ಅಥವಾ ಸಮ. 2 ಕೂಡ ಆಗ್ಬೋದು, ಅದಕ್ಕಿಂತ ಕಡಿಮೆ ಎಷ್ಟು ಸಂಖ್ಯೆ ಇದ್ರೂ ಆಗ್ಬೋದು. ಹಂಗಂದ್ರೆ ಇದನ್ನ ಬಿ ಅಂತ ಕರೆಯೋಣ. ಇವೆಂಟು, ಈ ಘಟನೆನ ಬಿ ಅಂತ ಕರೆಯೋಣ. ಸೊ 2ಕ್ಕಿಂತ ಕಡಿಮೆ ಅಂದ್ರೆ 2ಕ್ಕಿಂತ ಕಡಿಮೆ ಇರೋದು 1, ನಂಬರ್ 1 ಪ್ಲಸ್ ಸಮ ಕೂಡ ಆಗಿರ್ಬೋದು, ಅಂದ್ರೆ ಈಕ್ವಲ್ ಟು 2 ಆಗಿ ಕೂಡ ಇರಬಹುದು ಅದು. ಹಂಗಂದ್ರೆ 1, 2. ಹಂಗಂದ್ರೆ ಎನ್ ಆಫ್ ಬಿ ಏನಾಯ್ತು? ಎನ್ ಆಫ್ ಬಿ ಈಸ್ ಈಕ್ವಲ್ ಟು 1 2, ಅಂದ್ರೆ 2 ಎಲಿಮೆಂಟ್ಸ್ ಇದೆ. ಪ್ರಾಬಬಿಲಿಟಿ ಆಫ್ ಬಿ ಏನಾಗುತ್ತೆ? ಪ್ರಾಬಬಿಲಿಟಿ ಆಫ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್, ವಿಚ್ ಈಸ್ ಎನ್ ಆಫ್ ಬಿ ಅಂದ್ರೆ 2 ಬೈ ಎನ್ ಆಫ್ ಎಸ್ ಅಂದ್ರೆ 6. ಎನ್ ಆಫ್ ಎಸ್ ಈಸ್ 6. ಸೊ 2 1s 2 3s ಅಂದ್ರೆ ಪ್ರಾಬಬಿಲಿಟಿ 1/3 ಬರುತ್ತೆ. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಂತ ಕೊಟ್ಟಿದ್ದಾರೆ? 2ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಗಳನ್ನು ಪಡೆಯುವ ಸಂಭವನೀಯತೆ. ಹೆಚ್ಚಲ್ಲದ ಅಂದ್ರೆ ನಾಟ್ ಗ್ರೇಟರ್ ದ್ಯಾನ್ 2. 2ಕ್ಕಿಂತ ಜಾಸ್ತಿ ಇರಬಾರ್ದು. 2ಕ್ಕಿಂತ ಜಾಸ್ತಿ ಇರಬಾರ್ದು. ನಾವು ಆಲ್ರೆಡಿ 2ಕ್ಕಿಂತ ಜಾಸ್ತಿ ಇರೋದನ್ನ ಕಂಡು ಹಿಡಿದು ಬಿಟ್ಟಿದ್ದೀವಿ. ಕರೆಕ್ಟ್ ಅಲ್ವಾ? ಹಂಗಂದ್ರೆ ಪ್ರಾಬಬಿಲಿಟಿ ಆಫ್ ಸಿ ಪ್ಲಸ್, ಇವಾಗ ಸಿ ಅನ್ನೋ ಇವೆಂಟು ನಾಟ್ ಗ್ರೇಟರ್ ದ್ಯಾನ್ 2 ಅಂತ ಆದ್ರೆ ಎರಡು ರೀತಿ ಸಾಲ್ವ್ ಮಾಡ್ಬೋದು ನಾವು. ನಾಟ್ ಗ್ರೇಟರ್ ದ್ಯಾನ್ 2 ಯಾವ್ದಾವ್ದಿದೆ? 1, ಹೌದಲ್ವಾ? ಒಂದೇ ಇರೋದು. 2ಕ್ಕಿಂತ ಹೆಚ್ಚಿಲ್ಲದೆ ಇರೋದು ಯಾವುದು? 1 ಮಾತ್ರ. ಕರೆಕ್ಟಾ? ಹಂಗಂದ್ರೆ ಒಂದಲ್ಲ, 1 ಮತ್ತೆ 2 ಕೂಡ 2ಕ್ಕಿಂತ ಹೆಚ್ಚಿಲ್ಲ. ಹಂಗಂದ್ರೆ 1 ಮತ್ತೆ 2 2 ಇದೆ. ಕರೆಕ್ಟಾ? ಆ ರೀತಿ ಬರ್ಕೊಂಡು ಸೇಮ್ ಪ್ರೊಸೀಜರ್ ಕೂಡ ಮಾಡ್ಬೋದು. ಅಥವಾ ನಾವು 2ಕ್ಕಿಂತ ಹೆಚ್ಚಿರೋ ಸಂಖ್ಯೆಗಳದ್ದು ಆಲ್ರೆಡಿ ಪ್ರಾಬಬಿಲಿಟಿ ಕಂಡುಹಿಡಿದೀವಿ, 2/3 ಬಂದಿದೆ. ಕರೆಕ್ಟಾ? ಹಂಗಂದ್ರೆ ಅಲ್ಲದೆ ಇರೋದು ಪ್ರಾಬಬಿಲಿಟಿ ಕಂಡುಹಿಡಿಯೋದು ಹೆಂಗೆ? ಪ್ರಾಬಬಿಲಿಟಿ ಆಫ್ ಸಿ ಪ್ಲಸ್ ಪ್ರಾಬಬಿಲಿಟಿ ಆಫ್ ಎ. ಪ್ರಾಬಬಿಲಿಟಿ ಆಫ್ ಎ ಏನು? ಹೆಚ್ಚಾಗಿರೋ ಸಂಖ್ಯೆ, ಅಂದ್ರೆ 2ಕ್ಕಿಂತ ಹೆಚ್ಚು ಸಂಖ್ಯೆಗಳಿರ್ತಕ್ಕಂಥ ಮುಖ ಬರುವ ಸಾಧ್ಯತೆ, ಸಂಭವನೀಯತೆ. ಸೊ ಶುಡ್ ಬಿ ಈಕ್ವಲ್ ಟು 1. ಇದು ಹೆಚ್ಚು ಬರೋದು, ಇದು ಹೆಚ್ಚು ಬರದೇ ಇರೋದು. 2ಕ್ಕಿಂತ ಹೆಚ್ಚು, ಗ್ರೇಟರ್ ದ್ಯಾನ್ 2, ನಾಟ್ ಗ್ರೇಟರ್ ದ್ಯಾನ್ 2. ಹಂಗಂದ್ರೆ ಪಿ ಆಫ್ ಸಿ ಅಂತ ಕೂಡ ಬರಿಬೋದು, ಅಥವಾ ಪಿ ಆಫ್ ಎ ಡ್ಯಾಶ್ ಅಂತ ಕೂಡ ಬರಿಬೋದು. ಶುಡ್ ಬಿ ಈಕ್ವಲ್ ಟು, ಈ ಕಡೆ ಹೋದ್ರೆ 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಆಗುತ್ತೆ. ಪಿ ಆಫ್ ಎ ಡ್ಯಾಶ್ ಶುಡ್ ಬಿ ಈಕ್ವಲ್ ಟು 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಏನು ಬಂದಿತ್ತು? 2/3. 2/3. ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ಬೇಕು. ಹೆಂಗ್ ಮಾಡೋದು? ಬಟರ್ಫ್ಲೈ ಮೆಥಡ್ ನಾನು ಹೇಳಿದ್ದೆ ನಿಮಗೆ. ಸೊ ಇಲ್ಲಿ ಡಿನಾಮಿನೇಟರ್ ಏನಿದೆ? 1 ಇದೆ. 1/1 ಮೈನಸ್ 2/3. ಕ್ಲಿಯರ್? 2 ಫ್ರಾಕ್ಷನ್ ಇದೆ. ಕರೆಕ್ಟಾ? ಸೊ 2 ಫ್ರಾಕ್ಷನ್ಗಳಲ್ಲಿ
ಮೈನಸ್ ಸಿಂಬಲ್ ಇದ್ದಾಗ ನಾವೇನು ಮಾಡಬೇಕು, ಬಟರ್ಫ್ಲೈ ಮೆಥಡ್ ಮಾಡಬೇಕು. ಅಂದರೆ 1 × 3 3, 1 × 3 3 ಮೈನಸ್ 2 × 1 2 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು, ಅಂದರೆ ಪ್ರಾಬಿಲಿಟಿ ಆಫ್ ಎ ಡ್ಯಾಶ್ ಈಸ್ ಈಕ್ವಲ್ ಟು, ಪ್ರಾಬಿಲಿಟಿ ಆಫ್ ಎ ಡ್ಯಾಶ್ ಈಸ್ ಈಕ್ವಲ್ ಟು 3 - 2 ಅಂದರೆ 1/3. ಕ್ಲಿಯರಾ? ಹೆಂಗೆ ಮಾಡಿದ್ವಿ ಅಂತ ಈ ರೀತಿ ಆದರೂ ಮಾಡ್ಬೋದು, ಅಥವಾ 2 and 1 ಸೆಟ್ ಕೂಡ ಬರ್ಕೊಂಡು ಮಾಡ್ಬೋದು. ಪ್ರಾಬಿಲಿಟಿ ಆಫ್ ಸಿ ಈಸ್ ಈಕ್ವಲ್ ಟು 2/6 ಅಂತ ಆಗುತ್ತೆ. 1 × 3 = 1/3 ಆನ್ಸರ್ ಬರುತ್ತೆ. ಯಾವ ರೀತಿ ಕಂಫರ್ಟಬಲ್ ನಿಮಗೆ ಆ ರೀತಿ ಮಾಡಬಹುದು. ಕ್ಲಿಯರ್? ನಾಟ್ ಎ ಅಂತ ಕೊಟ್ಟರು, ಅಥವಾ ನಾಟ್ ಗ್ರೇಟರ್ ದೆನ್ 2 ಅಂತ ಕೊಟ್ಟರು. ಗ್ರೇಟರ್ ದೆನ್ 2 ಗೊತ್ತಿತ್ತು, ಹಾಗಾಗಿ ನಾವು ನಾಟ್ ಗ್ರೇಟರ್ ದೆನ್ 2ನ ಈ ರೀತಿ ಕಂಡುಹಿಡಿದ್ವಿ ನಮ್ಗೆ ಗೊತ್ತಿದ್ದ ಸೂತ್ರದ ಪ್ರಕಾರ. ಅಥವಾ ನೀವು ನಾರ್ಮಲ್ ಆಗಿ ಮಾಡ್ತೀರಾ ಅಂದ್ರೂ ಕೂಡ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ 2 ಕಾಯಿನ್ಸ್ ಆರ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ. 2 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಲಾಗಿದೆ. ಓಕೆ, ನಿಮ್ಮ ಹತ್ರ ಇಮ್ಯಾಜಿನ್ ಮಾಡ್ಕೊಳ್ಳಿ, ₹1 2 ಕಾಯಿನ್ ಇದೆ, ಟಾಸ್ ಮಾಡ್ತಾ ಇದ್ದೀರಾ. ಏನೇನು ಬರ್ಬೋದು? ಕಾಂಬಿನೇಷನ್ನು ಎಸ್ ಈಸ್ ಈಕ್ವಲ್ ಟು, ಅಂದರೆ ಫಸ್ಟ್ ಏನು ಬರಿಬೇಕು ನಾವು? ಸೆಟ್ ಬರಿಬೇಕು, ಸ್ಯಾಂಪಲ್ ಸ್ಪೇಸ್ ಸೆಟ್ಟು. ಸೊ ಹಂಗಂದ್ರೆ ಎಸ್ ಈಸ್ ಈಕ್ವಲ್ ಟು, ಒಂದರಲ್ಲಿ ಹೆಡ್ ಬರ್ಬೋದು, ಇನ್ನೊಂದರಲ್ಲೂ ಕೂಡ ಹೆಡ್ಡೇ ಬರ್ಬೋದು. ನೆಕ್ಸ್ಟು ಒಂದರಲ್ಲಿ ಹೆಡ್ ಬಂದು ಇನ್ನೊಂದರಲ್ಲಿ ಟೈಲ್ ಬರ್ಬೋದು, ಅಥವಾ ಮೊದಲನೇ ಕಾಯಿನಲ್ಲಿ ಟೈಲ್ ಬಂದು ನೆಕ್ಸ್ಟ್ ಕಾಯಿನಲ್ಲಿ ಹೆಡ್ ಬರ್ಬೋದು, ಅಥವಾ ಎರಡರಲ್ಲೂ ಕೂಡ ಟೈಲೇ ಬರ್ಬೋದು. ಕ್ಲಿಯರಾ? ಹೆಡ್ ಬರ್ಬೋದು, ಹೆಡ್ ಟೈಲ್ ಬರ್ಬೋದು, ಟೈಲ್ ಹೆಡ್ ಬರ್ಬೋದು, ಅಥವಾ ಟೈಲ್ ಬರ್ಬೋದು. ಸೊ ಹಂಗಂದ್ರೆ ಎಷ್ಟು ಎಲಿಮೆಂಟ್ಸ್ ಆಯಿತು? 1 2 3 4, ಅಂದರೆ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 4. ಕ್ಲಿಯರಾ? ನೆಕ್ಸ್ಟ್ ಏನು ಕ್ವಶನ್ ಕೊಡ್ತೀಯಾರೆ? ಫೈಂಡ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಅಟ್ ಲೀಸ್ಟ್ 1 ಹೆಡ್ ಅಂತ ಹೇಳ್ತೀಯಾರೆ. ಫಸ್ಟ್ ಇವೆಂಟ್ನ ನಾನು ಏನಂತ ಕರೆಯೋಣ? ಅಟ್ ಲೀಸ್ಟ್ 1 ಹೆಡ್, ಅಂದರೆ ಕನಿಷ್ಠ 1 ಹೆಡ್ ಆರು ಬರಬೇಕು. ಯಾವುದ್ರೆಲ್ಲರೂ ಬರಲಿ, ಮಿನಿಮಮ್ ಒಂದಾರು ಇರಲೇಬೇಕು. ಹಂಗಂದ್ರೆ ಫಸ್ಟ್ ಇವೆಂಟಲ್ಲಿ, ಅಂದರೆ ಫಸ್ಟ್ ಔಟ್ಕಮ್ ಅಲ್ಲಿ ಒಂದರ ಹೆಡ್ ಇದೆಯಾ? ಇದೆ. ಎರಡು ಕಡೆನೂ ಇದೆ, ಬಟ್ ಒಂದಾರು ಮಿನಿಮಮ್ ಇದೆಯಾ? ಇದೆ. ಇಲ್ಲ ಆಯಿತು. ನೆಕ್ಸ್ಟು ಈ ಔಟ್ಕಮ್ ಅಲ್ಲಿ 1 ಹೆಡ್ ಇರಬೇಕು, ಇದೆ. ಇದರಲ್ಲಿ ಹೆಡ್ ಇರಬೇಕು, ಇದೆ. ಬಟ್ ಇಲ್ಲಿ ಅಂದರೆ 4ನೇ ಔಟ್ಕಮ್ ಬರ್ದಿದ್ವಲ್ಲ ಸ್ಯಾಂಪಲ್ ಸ್ಪೇಸಲ್ಲಿ, ಇಲ್ಲಿ ಟಿ ಆ್ಯಂಡ್ ಟಿ ಅಂತ ಇದೆ, ಅಂದರೆ ಹೆಡ್ ಇಲ್ಲ ಇಲ್ಲಿ. ಹಂಗಂದ್ರೆ ಎಷ್ಟಾಯಿತು? 1 2 3. ಹಂಗಂದ್ರೆ ಸೆಟ್ ಎ ಏನಾಗುತ್ತೆ? ಹೆಡ್ ಕಾಮ ಹೆಡ್, ಹೆಡ್ ಕಾಮ ಟೈಲ್, ಟೈಲ್ ಕಾಮ ಹೆಡ್. ಸೊ ಈ 3 ಎಲಿಮೆಂಟ್ಸ್ ಆಯಿತು. ಹಂಗಂದ್ರೆ ಎನ್ ಆಫ್ ಎ ಏನಾಗುತ್ತೆ? ಎನ್ ಆಫ್ ಎ ಈಸ್ ಈಕ್ವಲ್ ಟು 3 ಆಯಿತು. ಕರೆಕ್ಟ್? ಸೊ ಪ್ರಾಬಬಿಲಿಟಿ ಆಫ್ ಎ ಏನಾಗುತ್ತೆ? ಪ್ರಾಬಬಿಲಿಟಿ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಆಯಿತು, ವಿಚ್ ಈಸ್ 3/4. ಇದನ್ನು ಸಿಂಪ್ಲಿಫೈ ಮಾಡೋಕ್ಕಾಗತ್ತಾ? ಆಗಲ್ಲ. ಹಾಗಂದ್ರೆ ಹಿಂಗೆ ಇಡೋಣ ಅಷ್ಟೆ. ನೆಕ್ಸ್ಟ್ 2ನೇ ಪ್ರಶ್ನೆ ಏನಂತ ಕೊಟ್ಟಿದ್ದಾರೆ? 2 ಶಿರ ಬರುವ, ಅಂದರೆ 2 ಹೆಡ್ಸ್ ಬರೋದು. ಬೋತ್ ಹೆಡ್ಸ್ ಎಷ್ಟಿಷ್ಟು ಕಡೆ ಇದೆ ನೋಡಿ, 2 ಹೆಡ್ ಇರಬೇಕು. ಟೈಲ್ ಇದೆ, ಇಲ್ಲಿ 2 ಕಡೆ ಹೆಡ್ ಇಲ್ಲ. ಟೈಲ್ ಹೆಡ್ ಇದೆ, ಇಲ್ಲೂ ಇಲ್ಲ. ಹೆಡ್ಡು ಟೈಲ್ ಇಲ್ಲಿಲ್ಲ. ಬಟ್ ಒಂದೇ ಒಂದು ಕಡೆ ಮಾತ್ರ 2 ಕಡೆ ಹೆಡ್ ಇದೆ. ಹಂಗಂದ್ರೆ ಇದರ ಇವೆಂಟ್ ಬಿ ಅಂತ ಕರೆಯೋಣ. ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ? ಹೆಡ್ ಹೆಡ್. ಹಂಗಂದ್ರೆ ಎನ್ ಆಫ್ ಬಿ ಏನಾಯ್ತು? ಒಂದೇ ಒಂದಾಯ್ತು, ಒಂದೇ ಒಂದು ಎಲಿಮೆಂಟ್ ಇದೆ ಇಲ್ಲಿ. ಕ್ಲಿಯರ್? ಸೊ ಪ್ರಾಬಬಿಲಿಟಿ ಆಫ್ ಬಿ ಏನಾಗುತ್ತೆ? ಪ್ರಾಬಬಿಲಿಟಿ ಆಫ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು, ಎನ್ ಆಫ್ ಬಿ ಅಂದರೆ 1 ಅಂತ ಬಂತು, ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 4 ಅಂತ ಬಂದಿತ್ತು. 4 1/4 ಆಯಿತು. ಸೊ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಪಾಸಿಬಲ್ ಇಲ್ಲ. ಸೊ ಹಂಗಾಗಿ 1/4 ಅಂತಾನೆ ಬರೀತಿ. ಕ್ಲಿಯರ್? 3ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ? ಶಿರ ಬಾರದ ಸಂಭವನೀಯತೆ ಕಂಡುಹಿಡಿಯಿರಿ. ಶಿರ ಬಾರದ ಹೆಂಗ್ ಮಾಡ್ಬೋದು ಇದನ್ನ? ಪ್ರಾಬಬಿಲಿಟಿ ಆಫ್ ನಾಟ್ ಎ ಅಂತಾದ್ರೂ ಕಂಡುಹಿಡ್ಬೋದು, ಅಂದರೆ ಪಿ ಆಫ್ ಎ ಡ್ಯಾಶ್ ಅಂತಾದ್ರೂ ಕಂಡುಹಿಡಿಬೋದು. ಯಾಕಂದ್ರೆ ಮಿನಿಮಮ್ 1 ಹೆಡ್ ಇರೋದು ಪ್ರಾಬಬಿಲಿಟಿ ಆಫ್ ಎ, ಹೌದಾ? ಹಂಗಂದ್ರೆ ಒಂದು ಹೆಡ್ ಇಲ್ಲದೆ ಇರೋ ಪ್ರಾಬಬಿಲಿಟಿ ನಾಟ್ ಎ ಈಸ್ ಈಕ್ವಲ್ ಟು 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎ, ವಿಚ್ ಈಸ್ 1 ಮೈನಸ್ 3/4. 3/4 ಸಿಂಪ್ಲಿಫೈ ಮಾಡಿದ್ರೆ ಡಿನಾಮಿನೇಟರ್ 4 ಬರುತ್ತೆ. 4 × 1 4 ಮೈನಸ್ 3 × 1 3, ವಿಚ್ ಈಸ್ 1/4 ಬರುತ್ತೆ. ಈ ರೀತಿ ಆದರೂ ಮಾಡಬಹುದು, ಅಥವಾ ನಾರ್ಮಲ್ ಆಗೇ ಮಾಡ್ಬೋದು. ಇವೆಂಟ್ ಸಿ ಈಸ್ ಈಕ್ವಲ್ ಟು ನಾಟ್ ಹೆಡ್, ಅಂದರೆ ಒಂದು ಹೆಡ್ ಇಲ್ಲದೆ ಇರೋದು. ಎಲ್ಲಿಲ್ಲ? ಇಲ್ಲಿದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಬಟ್ ಅದು ಇಲ್ಲಿ ಮಾತ್ರ, ಅಂದರೆ 4ನೇ ಔಟ್ಕಮ್ ಅಲ್ಲಿ ಮಾತ್ರ ಒಂದು ಹೆಡ್ ಇಲ್ಲ. ಹಂಗಂದ್ರೆ ಟೈಲ್
ಟೈಲ್, ಹೌದಾ? ಸೊ ಹಾಗಾದ್ರೆ ಪ್ರಾಬಬಿಲಿಟಿ ಎನ್ ಆಫ್ ಸಿ ಏನಾಗುತ್ತೆ? ಎನ್ ಆಫ್ ಸಿ ಇಸ್ ಈಕ್ವಲ್ ಟು 1 ಆಯಿತು. ಪ್ರಾಬಬಿಲಿಟಿ ಆಫ್ ಸಿ ಇಸ್ ಈಕ್ವಲ್ ಟು ಎನ್ ಆಫ್ ಸಿ ಬೈ ಎನ್ ಆಫ್ ಎಸ್ ಆಗುತ್ತೆ, ವಿಚ್ ಈಸ್ 1/4. ಬೋತ್ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. ಕ್ಲಿಯರ್? ಸೊ ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೆಂಗೆ ಮಾಡೋದು ಅಂತ ವೆರಿ ಸಿಂಪಲ್ ಕ್ವಶನ್ಸ್ ಆ್ಯಕ್ಚುಲಿ. ಮುಂದಿನ ಕ್ವಶನ್ಗೆ ಮೂವ್ ಆನ್ ಆಗ್ತಾ ಇದ್ದೀನಿ. ಓಕೆನಾ? ಕೆಲವೊಂದು ಕ್ವಶನ್ಸ್ನ ನಾನು ನಿಮಗೆ ಕಮೆಂಟಿಗೆ ಕೊಡ್ತೀನಿ. ಹಿಂದಿನ ವಿಡಿಯೋದಲ್ಲಿ ಕೂಡ ಹಂಗೆ ಮಾಡಿದ್ದೆ, ನೀವು ಕೂಡ ಕರೆಕ್ಟಾಗಿ ಆನ್ಸರ್ಸ್ ಹೇಳಿದ್ದೀರಾ, ವೆರಿ ಗುಡ್. ಈ ಕ್ವಶನ್ ಕೂಡ ಒಂದು ಕ್ವಶನ್ ಆ ರೀತಿ ಕೊಡ್ತೀನಿ, ಯಾವುದು ಅಂತ ನೋಡೋಣ. ಫಸ್ಟಿಗೆ ಎ ಬ್ಯಾಗ್ ಕಂಟೈನ್ಸ್ ಕಾರ್ಡ್ಸ್ ನಂಬರ್ಡ್ ಫ್ರಮ್ 5 to 30. ಅಂದರೆ ಒಂದು ಚೀಲ ಇದೆ, ಒಂದು ಬ್ಯಾಗ್ ಇದೆ, ನಿಮ್ಮ ಸ್ಕೂಲ್ ಬ್ಯಾಗೋ ಕಾಲೇಜ್ ಬ್ಯಾಗೋ ಅಂತ ಇಟ್ಕೊಳ್ಳಿ. ಅದರೊಳಗೆ ನೀವೇನು ಮಾಡಿದ್ದೀರಾ? ಕಾರ್ಡ್ಗಳು ಇಟ್ಟಿದ್ದೀರಾ. ಊನೋ ಕಾರ್ಡ್ಸು ಅಥವಾ ಸ್ಪೀಡ್ ಕಾರ್ಡ್ಸ್ ಎಲ್ಲ ಇಡಲ್ಲ ಬಿಡಿ ನೀವು. ಊನೋ ಕಾರ್ಡ್ಸು ಅಥವಾ ಸುಮ್ಮನೆ ಕಾರ್ಡ್ಗಳನ್ನ ಕಟ್ ಮಾಡಿ ನೀವೇ ಇಟ್ಟಿದ್ದೀರಾ. ಆ ಕಾರ್ಡ್ ಎಲ್ಲಿಂದ ಎಲ್ಲಿವರೆಗಿದೆ? 5 to 30ವರೆಗೂ ನಂಬರ್ಸ್ ಇದೆ ಅದ್ರ ಮೇಲೆ. ಇಲ್ಲಿಂದ 5ಇಂದ ಹಿಡಿದು 30ವರೆಗೂ ನಂಬರ್ಸ್ ಇದೆ. ಕ್ಲಿಯರ್? ಸೊ ಒಂದು ಕಾರ್ಡ್ ಮೇಲೆ 5 ಅಂತ ಇದೆ, ನೆಕ್ಸ್ಟ್ ಕಾರ್ಡ್ ಮೇಲೆ 6 ಅಂತ ಇದೆ, ಇನ್ನೊಂದು ಕಾರ್ಡ್ ಮೇಲೆ 7 ಅಂತ ಇದೆ, ಹಿಂಗೆ ಹೋಗಿ ಅಪ್ ಟು 30ವರೆಗೂ ಕಾರ್ಡ್ಸ್ ಇದೆ. ಕ್ಲಿಯರಾ? ಈ ಎಲ್ಲ ಕಾರ್ಡ್ಸ್ ಎಲ್ಲಿದೆ? ನಿಮ್ಮ ಬ್ಯಾಗ್ ಒಳಗಿದೆ. ನೀವೇನು ಮಾಡ್ತಾಯಿದ್ದೀರಾ? ಕಣ್ಮುಚ್ಚಿ ಅಂತ ಹಿಂಗೊಂದು ಕಾರ್ಡ್ ತೆಗಿತಾ ಇದ್ರೆ, ಹಿಂಗೆ ತೆಗೆದಾಗ ಎ ಕಾರ್ಡ್ ಈಸ್ ಡ್ರಾನ್ ರ್ಯಾಂಡಮ್ಲಿ ಫ್ರಮ್ ದಟ್ ಬ್ಯಾಗ್. ಅಂದರೆ ಒಂದು ಕಾರ್ಡನ್ನು ಚೀಲದಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆಯಲಾಗಿದೆ, ಹೊರ ತೆಗೆಯಲಾಗಿದೆ. ಹಿಂಗೆ ತೆಗೆದಾಗ ಆ ಸಂಖ್ಯೆಯು 2 ಮತ್ತು 3ರ ಅಪವರ್ತ ಆಗಿರುವ ಸಂಭವನೀಯತೆ ಎಷ್ಟು? ಅಂದರೆ ಆ ಮಲ್ಟಿಪಲ್ ಆಫ್ 2 and 3. 2 ಮತ್ತು 3 ಎರಡೂ ನಂಬರ್ಸಿಂದ, ಎರಡೂ ನಂಬರ್ಗಳ ಮಲ್ಟಿಪಲ್ ಆಗಿರಬೇಕು. ಮಲ್ಟಿಪಲ್ ಅಂದರೆ ಪದದ ಅರ್ಥ ಗೊತ್ತಿರಬೇಕು ನಿಮಗೆ. ಅಪವರ್ತ ಅಂದ್ರೆ ಏನು? ಎರಡೂ ಸಂಖ್ಯೆಗಳಿಂದ ಗುಣ ಆಗಬೇಕು, ಗುಣಾಕಾರ ಆಗಬೇಕು ಅದು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಕಾರ್ಡ್ ಸೆಲೆಕ್ಟ್ ಮಾಡ್ತೀನಿ ನಾನು. ಯಾವುದು 8 ಅನ್ನೋ ಒಂದು ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀನಿ. ಓಕೆನಾ? 8 2ಇಂದ ಡಿವೈಡ್ ಆಗುತ್ತೆ ಅಲ್ವಾ? ಯಾಕಂದರೆ 2 4s 8, ಹಂಗಂದ್ರೆ ಡಿವೈಡ್ ಆಗುತ್ತೆ. ಬಟ್ 3ಇಂದ ಡಿವೈಡ್ ಆಗುತ್ತಾ? ಆಗಲ್ಲ. ಕರೆಕ್ಟಾ? ಅದೇ ರೀತಿ ಫಾರ್ ಎಕ್ಸಾಂಪಲ್ ನಾನು 9 ಅನ್ನೋ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿದೆ ಅಂತ ಇಟ್ಕೊಳ್ಳೋಣ. 9 3ಇಂದ ಡಿವೈಡ್ ಆಗುತ್ತೆ, ಬಟ್ ಆದರೆ 2ಇಂದ ಆಗುತ್ತಾ? ಆಗಲ್ಲ. ಹಂಗಂದ್ರೆ ಆ್ಯಂಡ್ ಅಂತ ಕೊಟ್ಟಾಗ 2 or 3 ಅಂತ ಕೊಟ್ಟರೆ ನಾವು ಯಾವ್ದು ಸೆಲೆಕ್ಟ್ ಮಾಡ್ಬೋದಾಗಿತ್ತು? 6 8 9 ಇವೆಲ್ಲ ಕಾರ್ಡ್ಸು ಸೆಲೆಕ್ಟ್ ಮಾಡ್ಬೋದಾಗಿತ್ತು. 2 and 3 ಅಂದರೆ ಎರಡೂ ಸಂಖ್ಯೆಯಿಂದ ಡಿವೈಡ್ ಆಗಬೇಕದು. ಬೋತ್ ದ ನಂಬರ್ಸ್ ಶುಡ್ ಡಿವೈಡ್ ದಟ್ ನಂಬರ್. ಹಂಗಂದ್ರೆ ಎರಡೂ ಸಂಖ್ಯೆಯಿಂದ ಡಿವೈಡ್ ಆಗೋ ನಂಬರ್ ಯಾವುದು? 7th ಸ್ಟ್ಯಾಂಡರ್ಡಲ್ಲಿ ನಾವು ಡಿವಿಸಿಬಿಲಿಟಿ ರೂಲ್ಸ್ ಅಂತ ಒಂದು ಓದಿದ್ವಿ, ಹೌದಲ್ವಾ? 2 ಮತ್ತು 3 ಎರಡೂ ಸಂಖ್ಯೆಗಳಿಂದ ಯಾವುದೋ ಒಂದು ಸಂಖ್ಯೆ ಭಾಗ ಆಗುತ್ತೆ ಅಂದರೆ ಅದರ ಅರ್ಥ ಏನಪ್ಪ? ಇಫ್ ಅ ನಂಬರ್ ಈಸ್ ಡಿವಿಸಿಬಲ್ ಬೈ ಬೋತ್ 2 and 3, ದೆನ್ ದಟ್ ನಂಬರ್ ಈಸ್ ಡಿವಿಸಿಬಲ್ ಬೈ 6. ಅರ್ಥ ಆಯ್ತಾ? ಅಂದರೆ ಒಂದು ಸಂಖ್ಯೆ 2 ಮತ್ತು 3 ಎರಡೂ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ, ಭಾಗ ಆಗುತ್ತೆ ಅಂದರೆ ಅರ್ಥ ಆ ಸಂಖ್ಯೆ 6ರಿಂದ ಡಿವೈಡ್ ಆಗುತ್ತೆ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. 2 and 3 ಅಂತ ಕೊಟ್ಟರೆ 2 into 3 6. 6ಇಂದ ಡಿವೈಡ್ ಆಗೋ ನಂಬರ್ಸ್ನೆಲ್ಲ ಬರ್ಕೋಬೇಕು. ಅಂದರೆ ಫಸ್ಟ್ ನಾವೇನು ಬರೆಯೋಣ? ಎಸ್ ಬರೆಯೋಣ. ಎಸ್ ಒಳಗೆ ಏನಿರುತ್ತೆ? 5 6 7 ಡಾಟ್ ಅಪ್ ಟು 30. ಅಂದರೆ ಎಷ್ಟು ಕಾರ್ಡ್ಸ್ ಇದೆ? 30 ಮೈನಸ್ 4. ಸೊ 30 ಮೈನಸ್ 4 ಅಂದರೆ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 26 ಕಾರ್ಡ್ಸ್ ಆಯಿತು, ಹೌದಲ್ವಾ? ಟೋಟಲ್ ಎಷ್ಟು ಕಾರ್ಡ್ಸ್ ಇದೆ? 5ರಿಂದ 15ವರೆಗೂ 10 ಕಾರ್ಡ್ಸು, 20ರವರೆಗೂ 25 ಅಲ್ವ ಇದು? ಇಲ್ಲ, ಇದು 26 ಆಗುತ್ತೆ. ಏನಕ್ಕೆ ಹೇಳಿ ನೋಡೋಣ. ಈಗ 30 ಕಾರ್ಡ್ಸ್ ಇದೆ, 30ರಲ್ಲಿ 1ರಿಂದ 30 ಇತ್ತು ಅಂತ ಇಟ್ಕೊಳ್ಳೋಣ. ಅದರಲ್ಲಿ 1 ಕಾರ್ಡು 2 ಕಾರ್ಡು 3 ಕಾರ್ಡು 4 ಕಾರ್ಡು ಎಲ್ಲೋ ಮಿಸ್ ಮಾಡ್ಕೊಂಬಿಟ್ಟಿದ್ರ ಅಂತ ಇಟ್ಕೊಳ್ಳಿ. ಕ್ಲಿಯರಾ? ಸೊ ಹಂಗಂದ್ರೆ 1 to 4 ಇಲ್ಲ, ಮಿಕ್ಕಿದಷ್ಟು 30 ಮೈನಸ್ 4 26 ಆಯಿತು, ವಿಚ್ ಮೀನ್ಸ್ ದಿಸ್ ವಿಲ್ ಬಿ 26 ಓನ್ಲಿ. ಕರೆಕ್ಟ್? ಕ್ಲಿಯರಾ? ನೆಕ್ಸ್ಟು, ಸೊ ಇವಾಗ ಇವೆಂಟ್ ಎ, ಫಸ್ಟ್ ಕ್ವಶನ್ನ ಇವೆಂಟ್ ಎ ಅಂತ ಕರೆಯೋಣ. ಡಿವಿಸಿಬಲ್ ಬೈ ಬೋತ್ 2 and 3 ಅಂದರೆ 2 ಮತ್ತು 3ರ ಅಪವರ್ತ ಆಗಿರುವ ಸಂಭವನೀಯತೆ. ಅಂದರೆ ಯಾವ್ಯಾವ ನಂಬರ್ಸ್ ಬರಿಬೋದು ನಾವು? 6ಇಂದ ಡಿವೈಡ್ ಆಗಬೇಕು. 6 ಡಿವೈಡ್ ಆಗುತ್ತೆ, 12 ಡಿವೈಡ್ ಆಗುತ್ತೆ, ಆಮೇಲೆ 18 ಡಿವೈಡ್ ಆಗುತ್ತೆ, 24 ಡಿವೈಡ್ ಆಗುತ್ತೆ, 30 ಡಿವೈಡ್ ಆಗುತ್ತೆ. ಈ ನಂಬರ್ಸ್ ಎಲ್ಲ ಏನಿದು 600 ಟೇಬಲ್ಸಲ್ಲಿ ಬರೋ ನಂಬರ್ಸ್.
ಕರೆಕ್ಟ್ ಅಲ್ವಾ? ಸೊ 6, 12, 18, 24, 30 ಕ್ಲಿಯರ್. ಹಂಗಂದ್ರೆ ಎನ್ ಆಫ್ ಎ ಏನಾಯಿತು, ಎಷ್ಟು ಎಲಿಮೆಂಟ್ಸು 1 2 3 4 5 ಎಲಿಮೆಂಟ್ಸ್. ಪ್ರಾಬಬಿಲಿಟಿ ಆಫ್ ಎ ಏನಾಗುತ್ತೆ, ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ವಿಚ್ ಈಸ್ ಎನ್ ಆಫ್ ಎ ಅಂದರೆ 5 ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದರೆ 26. ಪ್ರಾಬಬಿಲಿಟಿ ಆಫ್ ಎ ಏನಾಯಿತು 5/26. ಎರಡನೇ ಪ್ರಶ್ನೆ ಏನಂತ ಕೊಟ್ಟಿದ್ದಾರೆ, ಒಂದು ವರ್ಗ ಸಂಖ್ಯೆ ಆಗಿರುವ ವರ್ಗ ಸಂಖ್ಯೆ ಅಂದರೆ ಇಲ್ಲದು ಸ್ಕ್ವಯರ್ ನಂಬರ್. ಸ್ಕ್ವಯರ್ ನಂಬರ್ ಅಂದರೆ ಮೀನಿಂಗ್ ಗೊತ್ತಿರಬೇಕು ನಿಮಗೆ. ಯಾವ ಸಂಖ್ಯೆಗಳ ವರ್ಗಮೂಲ ಒಂದು ಹೋಲ್ ನಂಬರ್ ಆಗಿರುತ್ತೆ ಅದನ್ನು ನಾವು ಹೋಲ್ ನಂಬರ್ ಇನ್ ದ ಸೆನ್ಸ್ ನ್ಯಾಚುರಲ್ ನಂಬರ್ ಅಂತಲೇ ಕರಿಬೋದು, ನೈಜ ಸಂಖ್ಯೆಗಳು ಅಂತ ಕರಿಬೋದು. ಆ ಸಂಖ್ಯೆಗಳನ್ನ ನಾವು ವರ್ಗ ಸಂಖ್ಯೆಗಳು ಅಥವಾ ಪೂರ್ಣ ವರ್ಗ ಸಂಖ್ಯೆಗಳು ಅಂತ ಕೂಡ ಕರಿತೀವಿ ಅದನ್ನು. ಕ್ಲಿಯರಾ? ಸೊ ಹಂಗಾದ್ರೆ ಯಾವ್ದಾವ್ದಿದೆ, 2 to the 4 ಅಂದರೆ 4, 9, 16, 25, 36, 49 ಇದೆಲ್ಲ ಮತ್ತು 1 ಇದೆಲ್ಲವೂ ಕೂಡ ಪೂರ್ಣ ವರ್ಗ ಸಂಖ್ಯೆಗಳು ಅಥವಾ ವರ್ಗ ಸಂಖ್ಯೆಗಳು, ಸ್ಕ್ವೇರ್ ನಂಬರ್ಸ್, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್. ಓಕೆ, ಸೊ ಇವಾಗ ಇದರೊಳಗೆ ಈ ಸೆಟ್ಟಲ್ಲಿ ಎಸ್ ಸೆಟ್ಟಲ್ಲಿ ಯಾವ್ಯಾವ ಸಂಖ್ಯೆಗಳು ಇದಾವೆ ನೋಡಿ. 4 ಕಾರ್ಡು ಇಲ್ಲವೇ ಇಲ್ಲ, 9 ಇದೆ, 16 ಇದೆ, 25 ಇದೆ, 36 ಇಲ್ಲ, ಯಾಕಂದರೆ 30ಗೆ ಎಂಡ್ ಆಗೋಯ್ತು ಕಾರ್ಡ್ಸು. ಹಂಗಂದ್ರೆ ಇವೆಂಟ್ ಬಿನ ನಾವು ಸೆಟ್ ಬರೆಯೋದಾದರೆ 9 ಬರಿಬೋದು, 16 ಬರಿಬೋದು, 25 ಬರಿಬೋದು. ಎನ್ ಆಫ್ ಬಿ ಏನಾಗುತ್ತೆ ಅಂದರೆ ಎಷ್ಟು ಎಲಿಮೆಂಟ್ಸ್ ಇದೆ, 1 2 3 3. ಪ್ರಾಬಬಿಲಿಟಿ ಆಫ್ ಬಿ ಬಂದು ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್ ಆಗುತ್ತೆ ವಿಚ್ ಈಸ್ 3 ಡಿವೈಡೆಡ್ ಬೈ 26. ಕ್ಲಿಯರಾ? ಹೆಂಗೆ ಮಾಡಿದ್ವಿ ಅಂತ. ಮೂರನೇ ಪ್ರಶ್ನೆ ಏನಿದೆ ನೋಡಿ, ಅ ಮಲ್ಟಿಪಲ್ ಆಫ್ 3 ಅಂದರೆ 3ರಿಂದ ಭಾಗವಾಗ್ತಕ್ಕಂಥ ಸಂಖ್ಯೆ, 3ರ ಅಪವರ್ತ. ಕರೆಕ್ಟಾ? ಹಂಗಂದ್ರೆ ಯಾವ್ದಾದ್ರು ಬರುತ್ತೆ 3 1s ಟೇಬಲ್ಸ್ ಅಲ್ಲಿ ಸಿ ಎಲಿಮೆಂಟ್ ಅಂತ ಈ ಇವೆಂಟ್ ಅಂತ ಕರೆಯೋಣ. 3 1s ಟೇಬಲ್ಸ್ ಅಲ್ಲಿ ಈ ಒಂದು ಸೆಟ್ ಅಲ್ಲಿ ಎಸ್ ಅನ್ನೋ ಸೆಟ್ ಅಲ್ಲಿ ಯಾವ್ಯಾವೆಲ್ಲ ಸಂಖ್ಯೆಗಳಿದೆ, 6ರಿಂದ ಶುರು ಆಗ್ತಾ ಇದೆ. ಯಾಕೆ 5 ಇಲ್ಲ, 5 3 1s ಟೇಬಲ್ಸ್ ಅಲ್ಲಿ ಬರಲ್ಲ. 6 ಇಂದ ಶುರು ಹೋಗುತ್ತೆ, 6 7 ಇಲ್ಲ, 8 ಇಲ್ಲ, 9 ಬರುತ್ತೆ. ಅಂದ್ರೆ 3 1s ಟೇಬಲ್ಸ್ ಬರಿಬೇಕು ಆಕ್ಚುಲಿ, ಬೇಸಿಕಲಿ ಅಷ್ಟೇ. 6 9 12 15 18 21 24 27 30. ಯಾಕಂದ್ರೆ 30 ಅನ್ನೋ ಕಾರ್ಡ್ ಕೂಡ ಇದೆ, ಹೌದಲ್ವಾ? ಹಂಗಂದ್ರೆ 1 2 3 4 5 6 7 8 9 ಕರೆಕ್ಟ್. ಸೊ ಎನ್ ಆಫ್ ಸಿ ಏನಾಯ್ತು, 1 2 3 4 5 6 7 8 9 ಆಯ್ತು. ಪ್ರಾಬಬಿಲಿಟಿ ಆಫ್ ಸಿ ಏನಾಗುತ್ತೆ 9 ಡಿವೈಡೆಡ್ ಬೈ 26 ಆಗುತ್ತೆ. ಕ್ಲಿಯರ್ ಅಲ್ವಾ ಹೆಂಗ್ ಮಾಡಿದ್ವಿ ಅಂತ? ಓಕೆ ಫೈನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೂವ್ ಆನ್ ಆಗ್ತಾ ಇದ್ದೀನಿ. ದರ್ ಆರ್ 3 ರೆಡ್ ಬಾಲ್ಸ್ ಅಂಡ್ 5 ವೈಟ್ ಬಾಲ್ಸ್ ಅಂತ ಹೇಳ್ತೀರ ಅಂಡ್ 8 ಬ್ಲೂ ಬಾಲ್ಸ್. ಎಷ್ಟೆಷ್ಟು? 3 ರೆಡ್, 5 ವೈಟು, 8 ಬ್ಲೂ ಬಾಲ್ಗಳಿದೆ. ಎ ಬಾಲ್ ಈಸ್ ಡ್ರಾನ್ randomly from the bag. Find the probability that the ball which is drawn is red ball. ಮೊದಲನೇ ಪ್ರಶ್ನೆ, ರೆಡ್ ಬಾಲ್ ಆಗಿರೋ ಸಂಭವನೀಯತೆ ಎಷ್ಟು? ನಾಟ್ ವೈಟ್ ಬಾಲ್ ಅಂದ್ರೆ ವೈಟ್ ಬಾಲ್ ಆಗದೆ ಇರೋ ಸಂಭವನೀಯತೆ ಎಷ್ಟು? ಓಕೆ, ಫಸ್ಟ್ ಎಸ್ ಬರೆಯೋಣ. 3 ರೆಡ್, ಆಮೇಲೆ 5 ವೈಟ್, ಆಮೇಲೆ 8 ಬ್ಲೂ. ಕರೆಕ್ಟಾ? ಹಂಗಂದ್ರೆ ಎನ್ ಆಫ್ ಎಸ್ ಏನಾಗುತ್ತೆ, 3 + 5 8, 8 + 8 16 ಆಯ್ತು. ಕರೆಕ್ಟ್ ಅಲ್ವಾ? 16 ಬಾಲ್ಗಳಿದೆ ಟೋಟಲ್. ಸೊ ಇವೆಂಟ್ ಎನ ನಾವು ರೆಡ್ ಬಾಲ್ ಆಗಿರೋ ಸಂಭವನೀಯತೆ ಅಂದ್ರೆ ಎಷ್ಟು ರೆಡ್ ಬಾಲ್ಗಳಿದೆ? 3 ರೆಡ್ ಬಾಲ್ಸ್. ಹೌದಾ? ಹಂಗಂದ್ರೆ ಎನ್ ಆಫ್ ಎ ಏನಾಯ್ತು 3 ಆಯ್ತು, ಯಾಕಂದ್ರೆ 3 ರೆಡ್ ಬಾಲ್ಸ್ ಇರೋದು. ಪ್ರಾಬಬಿಲಿಟಿ ಆಫ್ ಎ ಏನಾಗುತ್ತೆ, ನಾನು ಫುಲ್ ಬರೀತಾ ಇಲ್ಲ, 3 ಡಿವೈಡೆಡ್ ಬೈ 16. ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ವಿಚ್ ಇಸ್ 3/16 ಆಯ್ತು. ಸಿಂಪ್ಲಿಫೈ ಮಾಡೋಕ್ಕಾಗತ್ತಾ? ಆಗಲ್ಲ, ಬಿಡ್ತಾ ಇದೀವಿ ಹಂಗೆ. ಎರಡನೇ ಪ್ರಶ್ನೆ, ನಾಟ್ ವೈಟ್ ಬಾಲ್ ಅಂತ ಹೇಳ್ತೀರಿ. ಪ್ರಾಬಬಿಲಿಟಿ ಆಫ್ ಇವೆಂಟ್ ಬಿ ನ ನಾವು ನಾಟ್ ವೈಟ್ ಬಾಲ್ ಅಂದ್ರೆ ವೈಟ್ ಬಾಲ್, ಬಿಳಿಯ ಚೆಂಡು ಆಗದಿರುವ ಸಂಭವನೀಯತೆ ಅಂತ ಕರೆಯೋದಾದ್ರೆ ಎಷ್ಟೆಷ್ಟು ಪಾಸಿಬಲ್ ಔಟ್ಕಮ್ಸ್ ಇದೆ ಅಂದ್ರೆ, ವೈಟ್ ಬಾಲ್ ಬಿಟ್ಟು ಮಿಕ್ಕಿದ ಯಾವ್ದಾದಿದೆ? 3 ರೆಡ್ ಬಾಲ್ಸ್ ಇದೆ, 8 3 ರೆಡ್ ಬಾಲು, ಆಮೇಲೆ 5 ವೈಟ್.
5 ವೈಟ್ ಅಲ್ಲ, ವೈಟ್ ಬಾಲ್ ಬಿಡಬೇಕಲ್ವ ನಾವು. 8 ಬ್ಲೂ ಬಾಲ್ಸ್, 8 ಬ್ಲೂ ಬಾಲ್ಸ್. ಕರೆಕ್ಟ್. ಅಂದರೆ ಪ್ರಾಬಬಿಲಿಟಿ ಆಫ್ ಎನ್ ಆಫ್ ಬಿ ಏನಾಗುತ್ತೆ, ಪ್ರಾಬಬಿಲಿಟಿಗೆ ಬರೋಕ್ಕೆ ಮುಂಚೆ ಎನ್ ಆಫ್ ಬಿ ಬರ್ಕೋಬೇಕು. 3 + 8, 3 + ಎಷ್ಟು 8 ಎಷ್ಟು, 3 + 8 11 ಆಗುತ್ತೆ. ಅಂದರೆ ಪ್ರಾಬಬಿಲಿಟಿ ಆಫ್ ಬಿ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 11 / 16. ಕ್ಲಿಯರ್ ಹೆಂಗೆ ಮಾಡಿದ್ವಿ ಅಂತ. ವೈಟ್ ಅಲ್ಲದೆ ಇರೋದು ಅಂದರೆ 3 ರೆಡ್ ಬಾಲ್ಸ್ ಇದೆ, 8 ಬ್ಲೂ ಬಾಲ್ಸ್ ಇದೆ. 8 + 3 ಅಂದರೆ 11 ಆಯಿತು. ಟೋಟಲ್ 16 ಬಾಲ್ಸ್ ಇದೆ, 11/16. ಐ ಹೋಪ್ ಐ ಆಮ್ ಕ್ಲಿಯರ್. ಹೆಂಗೆ ಮಾಡಿದ್ವಿ ಅಂತ ಗೊತ್ತಾಯ್ತು ಅಂತ ಅನ್ಕೋತೀನಿ. ಮುಂದಕ್ಕೆ ಎ ಬಾಕ್ಸ್ ಕಂಟೈನ್ಸ್ 20 ಕಾರ್ಡ್ಸ್. ಓಕೆ, 20 ಕಾರ್ಡ್ಸ್ ಅಂತೆ. ಫ್ರಮ್ 1 to 20 ಅದ್ರ ಮೇಲೆ ನಂಬರ್ಸ್ ಇದೆ ಅಂತೆ. ಸೇಮ್ ಹಿಂದಿನ ಮಾಡಿದ ಕ್ವಶನ್ ಥರನೇ. 1 ಕಾರ್ಡ್ ಇಸ್ ಡ್ರಾನ್ ರ್ಯಾಂಡಮ್ಲಿ. ಓಕೆ, ಫೈಂಡ್ ದ ಪ್ರಾಬಿಲಿಟಿ ದಟ್ ದ ಕಾರ್ಡ್ ಬೇರಿಂಗ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಅಂದರೆ ಟೋಟಲ್ ಎಷ್ಟು ಫಸ್ಟು ಅದನ್ನು ಬರ್ಕೊಂಬೋಣ. ಎಸ್ ಸೆಟ್ಟಲ್ಲಿ ಏನಿರುತ್ತೆ, 1 ರಿಂದ 2 3 4 ... ಅಪ್ ಟು 20. ಕ್ಲಿಯರಾ? ಅಂದರೆ ಎನ್ ಆಫ್ ಎಸ್ ಏನಾಯಿತು, ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 20 ಕಾರ್ಡ್ಸ್. ಕರೆಕ್ಟ್ ಅಲ್ವಾ? ಸೊ ಪ್ರಾಬಿಲಿಟಿ ಏನು ಇವೆಂಟ್ ಏನು ನಾವು ಏನಂತ ಕರೆಯೋಣ, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಬರೋ ಸಂಭವನೀಯತೆ, ಘಟನೆ ಅಂತ ಕರೆದ್ರೆ. ಸೊ ಇವಾಗ ಆ ಘಟನೆಯಲ್ಲಿ ಎಷ್ಟೆಷ್ಟು ಪಾಸಿಬಲ್ ಔಟ್ಕಮ್ಸ್ ಇದೆ ಅಂದರೆ 1 ರಿಂದ 20 ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸು, ಪೂರ್ಣ ವರ್ಗ ಸಂಖ್ಯೆಗಳು ಯಾವ್ದಾವ್ದಿದೆ ನೋಡಿ. 1 ಪೂರ್ಣವರ್ಗ ಸಂಖ್ಯೆ, 4 ಪೂರ್ಣವರ್ಗ ಸಂಖ್ಯೆ, 9 16, ನೆಕ್ಸ್ಟ್ 25 ಬರುತ್ತೆ. 25 ನಮಗೆ ಆಗಲ್ಲ, ಯಾಕಂದರೆ 1 ರಿಂದ 20 ಮಾತ್ರ ಕಾರ್ಡ್ಸ್ ಇರೋದು. ಸೊ 1 6 ಅಲ್ಲ 4 9 16. ಸೊ ಹಂಗಂದ್ರೆ ಎನ್ ಆಫ್ ಎ ಏನಾಯಿತು, ಎನ್ ಆಫ್ ಎ ಇಸ್ ಈಕ್ವಲ್ ಟು 1 2 3 4 ಎಲಿಮೆಂಟ್ಸ್ ಇದೆ, 4. ಪ್ರಾಬಬಿಲಿಟಿ ಆಫ್ ಎ ವಿಲ್ ಬಿಕಮ್ 4 / 20. ಸಿಂಪ್ಲಿಫೈ ಮಾಡಿ. 4 1s 4, 5s 20, 1/5 ಆಗುತ್ತೆ ಆನ್ಸರ್. ಕ್ಲಿಯರಾ? ನೆಕ್ಸ್ಟು ಎರಡನೇ ಪ್ರಶ್ನೆ ಏನಂತ ಕೊಟ್ಟಿದ್ದಾರೆ, ಎ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ ಬೋತ್ 2 and 3. ಸೇಮ್ ಹಿಂದಿನ ಕ್ವಶನ್ ಥರನೇ. ಹಂಗಂದ್ರೆ ಸೆಟ್ ಏನಾಗುತ್ತೆ, ಇವೆಂಟ್ ಬಿ ಅಂತ ಕರೆಯೋಣ ಇದನ್ನ. ಸೆಟ್ ಒಳಗೆ 2 ಮತ್ತು 3 ಎರಡರಿಂದನೂ ಕೂಡ ಡಿವೈಡ್ ಆಗಬೇಕು. ಅಂದರೆ ಅರ್ಥ ಏನು, 6 1s ಟೇಬಲ್ಸ್ ಬರೀಬೇಕು. 6 12 ಆಮೇಲೆ 18. ಸೊ ಹಂಗಂದ್ರೆ ಎನ್ ಆಫ್ ಬಿ ಏನಾಗುತ್ತೆ, ಪ್ರಾಬಬಿಲಿಟಿ ಆಫ್ ಬಿ ಏನು ಅನ್ನೋದನ್ನ ನೀವು ಕಮೆಂಟ್ ಮಾಡ್ತೀರಾ. ಓಕೆನಾ? ಕ್ಲಿಯರ್? ಫೈನ್. ಮುಂದಕ್ಕೆ ನಾನು ಮೂವ್ ಆನ್ ಆಗ್ತಾ ಇದ್ದೀನಿ. ಆಯಿತು, ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಸಿ ಕ್ವಶನ್ನು ಇದು, ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್. ಇದೇ ರೀತಿ ಕ್ವಶನ್ನ ನಮ್ಮ ಯಾವುದೋ ಪ್ರಿಪರೇಟರಿ ಒನ್ನಲ್ಲಿ ಯಾವ್ದ್ರಲ್ಲಿ ಕೊಟ್ಟಿದ್ರು ಅನ್ಸುತ್ತೆ. ಸ್ವಲ್ಪ ಕಷ್ಟ, ಕನ್ಫ್ಯೂಸ್ ಆಗೋ ರೀತಿ ಕ್ವಶನ್ ಇದು. ಏನು ಈ ಕ್ವಶನ್ನು, ಮೋಸ್ಟ್ಲಿ ಮಾಡಲ್ ಪೇಪರ್ಲೇನೋ ಗೊತ್ತಿಲ್ಲ ನನಗೆ, ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಎನಿವೆ, ಎ ಬ್ಯಾಗ್ ಕಂಟೈನ್ಸ್ ವೈಟ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಬಾಲ್ಸ್. ಒಂದು ಬ್ಯಾಗ್ ಒಳಗೆ ವೈಟ್ ಬಾಲ್ಗಳಿದೆ, ಯಾವುದಾದ್ರು ಬ್ಲ್ಯಾಕ್ ಬಾಲ್ಗಳಿದೆ, ರೆಡ್ ಬಾಲ್ಗಳಿದೆ. ಎ ಬಾಲ್ ಇಸ್ ಟೇಕನ್ ಔಟ್ ರ್ಯಾಂಡಮ್ಲಿ ಫ್ರಮ್ ದ ಬ್ಯಾಗ್. ಒಂದು ಬಾಲನ್ನು ಹಿಂಗೆ ತೊಗೊಂಡಿದ್ದಾರೆ. ದ ಪ್ರಾಬಬಿಲಿಟಿ ಆಫ್ ಟೇಕಿಂಗ್ ವೈಟ್ ಬಾಲ್ನ ತಗೊಳ್ಳೋ ಸಂಭವನೀಯತೆನೇ ಅವ್ರು ಕೊಟ್ಬಿಡ್ತಾರೆ ಡೈರೆಕ್ಟ್ ನಿಮಗೆ. ವೈಟ್ ಬಾಲ್ ತಗೊಳ್ಳೋ ಪ್ರಾಬಬಿಲಿಟಿ 3/10 ಅಂತೆ. ಓಕೆನಾ? ಆ್ಯಂಡ್ ದ ಪ್ರಾಬಬಿಲಿಟಿ ಆಫ್ ಟೇಕಿಂಗ್ ಔಟ್ ಬ್ಲ್ಯಾಕ್ ಬಾಲ್ ಈಸ್ 2/5 ಅಂತೆ. ಕ್ಲಿಯರಾ? ವೈಟ್ ಬಾಲ್ನ ತಗೊಳ್ಳೋ ಪ್ರಾಬಬಿಲಿಟಿ ಅಂದರೆ ನಾವು ಹೊರಗೆ ತೆಗೆದಾಗ ಬಿಳಿ ಚೆಂಡು ಬರ್ತಕ್ಕಂಥ ಸಂಭವನೀಯತೆ 3/10. ಅದೇ ರೀತಿ ಕಪ್ಪು ಚೆಂಡು ಹೊರಗಡೆ ಬರ್ತಕ್ಕಂಥ ಸಂಭವನೀಯತೆ 2/5. ಓಕೆ, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಟೇಕಿಂಗ್ ಔಟ್ ದ ರೆಡ್ ಬಾಲ್ ತಗೊಳ್ಳೋ ಸಂಭವನೀಯತೆ ಎಷ್ಟು, ಇದು ಮೊದಲನೇ ಪ್ರಶ್ನೆ. ಅದೇ ರೀತಿ ಇಫ್ ದ ಬ್ಯಾಗ್ ಕಂಟೈನ್ಸ್ 20 ಬ್ಲ್ಯಾಕ್ ಬಾಲ್ಸ್, ಕಪ್ಪು ಚೆಂಡುಗಳು 20 ಇದಾವೆ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಫೈಂಡ್ ದ ಟೋಟಲ್ ನಂಬರ್ ಆಫ್ ಬಾಲ್ಸ್ ಇನ್ ದ ಬ್ಯಾಗ್. ಪೂರ್ತಿ ಎಷ್ಟು ಬಾಲ್ಗಳಿದಾವೆ, ಎಷ್ಟು ಚೆಂಡುಗಳಿದಾವೆ ನಿಮ್ಮ ಚೀಲದಲ್ಲಿ ಎಂದು ಕಂಡುಹಿಡೀರಿ ಅಂತ ಹೇಳ್ತಿದ್ದಾರೆ. ಹಿಂಗೆ ಮಾಡೋಣ. ಫಸ್ಟಿಗೆ ಅವ್ರು ಏನು ಡೇಟಾ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಪ್ರಾಬಬಿಲಿಟಿ ಆಫ್ ವೈಟ್ ಬಾಲ್, ಪ್ರಾಬಬಿಲಿಟಿ ಆಫ್ ವೈಟ್ ಡಬ್ಲ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು. ಡಬ್ಲ್ಯೂ ಈಸ್ ಈಕ್ವಲ್ ಟು 3/10. ಕರೆಕ್ಟಾ? ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಬ್ಲ್ಯಾಕ್ ಬಾಲ್ ಅಂದರೆ ಪ್ರಾಬಬಿಲಿಟಿ ಆಫ್ ಬಿ ಈಸ್ ಈಕ್ವಲ್ ಟು 2/5 ಅಂತ ಬರ್ಕೊಳ್ಳೋಣ. ಇನ್ನೊಂದು ಯಾವ್ದು ಕಂಡುಹಿಡಿಯಬೇಕು, ಪ್ರಾಬಬಿಲಿಟಿ ಆಫ್ ರೆಡ್ ಅಂದರೆ ಪಿ ಆಫ್ ಆರ್ ಕಂಡುಹಿಡಿಯಬೇಕು ನಾವು, ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಕ್ಲಿಯರಾ?
ಇಲ್ಲಿ ನಮಗೆ ಒಂದು ಕಾನ್ಸೆಪ್ಟು ಹೆಲ್ಪ್ ಆಗುತ್ತೆ. ನಾವು ಕಲ್ತಿದ್ದು ಕಾನ್ಸೆಪ್ಟ್ಸ್ ಅಲ್ಲಿ ಕಲ್ತ್ವಲ್ಲ, ಸಮ್ ಆಫ್ ಆಲ್ ಎಲಿಮೆಂಟ್ರಿ ಈವೆಂಟ್ಸ್ ಅಂದ್ರೆ ಎಲ್ಲಾ ಘಟನೆಗಳ ಸಂಭವನೀಯತೆಯನ್ನು ಕೂಡಿಸಿದ್ರೆ ನಾವು 1 ಬರಬೇಕು. ಹೌದಾ? ಅಂದ್ರೆ ಈ ಮೂರು ಸಂಭವನೀಯತೆಯನ್ನು ಕೂಡಿಸಿದ್ರೆ ಎಷ್ಟು ಬರಬೇಕು? ಆನ್ಸರ್ 1 ಬರಬೇಕು. ಪಿ ಆಫ್ ಡಬ್ಲ್ಯೂ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಆರ್ ಮೂರನ್ನು ಕೂಡಿಸಿದ್ರೆ ಆನ್ಸರ್ 1 ಬರಬೇಕು. ಸೊ ಈ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ 3/10 ಪ್ಲಸ್ 2/5 ಪ್ಲಸ್ ಪಿ ಆಫ್ ಆರ್ ಅಂತಾನೆ ಬರ್ಕೋತೀನಿ, ಇದು ಗೊತ್ತಿಲ್ಲ ಹಾಗಾಗಿ ಈಸ್ ಈಕ್ವಲ್ ಟು 1. ಇವೆರಡನ್ನು ಕೂಡ ಸಿಂಪ್ಲಿಫೈ ಮಾಡೋಣ. ಹೆಂಗೆ ಮಾಡೋದು? ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದ್ರೆ 10 5 50. ಕ್ಲಿಯರ್? ಫಸ್ಟ್ ನ್ಯೂಮರೇಟರ್ ಸೆಕೆಂಡ್ ಡಿನಾಮಿನೇಟರ್ 3 5 15 ಪ್ಲಸ್ 2 10 20 ಪ್ಲಸ್ ಇಲ್ಲೇನಿದೆ ಪಿ ಆಫ್ ಆರ್ ಇದೆ ಈಸ್ ಈಕ್ವಲ್ ಟು 1. ಕರೆಕ್ಟ್? ಸೊ 15 ಪ್ಲಸ್ 20 ಅಂದರೆ 35 ಆಯಿತು. 35/50 ಈ ಕಡೆ ಕಳಿಸ್ಕೊಳ್ಳೋಣ. ಪಿ ಆಫ್ ಆರ್ ಈಸ್ ಈಕ್ವಲ್ ಟು, ಈ ಪಿ ಆಫ್ ಆರ್ ಇಲ್ಲೇ ಇಟ್ಕೊಂಡಿದ್ದೀನಿ, ಇದನ್ನು ಮಾತ್ರ ಬಲಭಾಗ ಕಳಿಸ್ಕೊತಾ ಇದ್ದೀನಿ. 1 ಇತ್ತು ಬಲಭಾಗದಲ್ಲಿ, ಪ್ಲಸ್ ಇರೋದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 15 ಪ್ಲಸ್ 20 ಅಂದರೆ 35/50. ಕ್ಲಿಯರ್? ಸೊ ಇದನ್ನು ಸಿಂಪ್ಲಿಫೈ ಕೂಡ ಮಾಡ್ಬೋದು. 5 7s 35 5 10s ಅಂದರೆ ಇಟ್ಸ್ ಈಸ್ ಈಕ್ವಲ್ ಟು 1 ಮೈನಸ್ 7/10 ಅಂತ ಆಯಿತು. ಇದನ್ನು ಸಿಂಪ್ಲಿಫೈ ಮಾಡಿ ಪಿ ಆಫ್ ಆರ್ ಈಸ್ ಈಕ್ವಲ್ ಟು, ಇಲ್ಲಿ ಡಿನಾಮಿನೇಟರ್ 1 ಇದೆ ಅಂತ ಇಟ್ಕೊಳ್ಳೋಣ. ಬಟರ್ಫ್ಲೈ ಮೆಥಡ್ ಮಾಡಬೇಕು. 1 × 10 10 ಬರುತ್ತೆ ಡಿನಾಮಿನೇಟರ್ಲಿ. ನ್ಯೂಮರೇಟರ್ 1 × 10 10 ಮೈನಸ್ 7 × 1 ಅಂದರೆ 7 ವಿಚ್ ಈಸ್ ಈಕ್ವಲ್ ಟು 10 ಮೈನಸ್ 7 ಎಷ್ಟಪ್ಪ? 3/10. ಅಂದರೆ ಕೆಂಪು ಚೆಂಡನ್ನು ಪಡೆಯುವ ಸಂಭವನೀಯತೆ 3/10 ಅಂತ ಹೇಳ್ಬೋದು. ಅಥವಾ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ರೆಡ್ ಬಾಲ್ ಈಸ್ 3/10. ಇದು ಮೊದಲನೇ ಪ್ರಶ್ನೆ ಆಯಿತು. ಇನ್ನೊಂದಿತ್ತು, ಇಫ್ ದ ಬ್ಯಾಗ್ ಕಂಟೈನ್ಸ್ 20 ಬ್ಲ್ಯಾಕ್ ಬಾಲ್ಸ್, ಅಂದರೆ ಕಪ್ಪು ಚೆಂಡುಗಳು 20 ಇದ್ದಾರೆ, ಆ ಚೀಲದಲ್ಲಿ 20 ಕಪ್ಪು ಚೆಂಡುಗಳಿದ್ರೆ ಪೂರ್ತಿ ಸಂಖ್ಯೆಗಳು ಪೂರ್ತಿ ಎಷ್ಟು ಚೆಂಡುಗಳಿದ್ವು ಅಂತ ಕಂಡುಹಿಡಿಬೇಕು. ಓಕೆ, ಪ್ರಾಬಬಿಲಿಟಿ ಆಫ್ ಬ್ಲ್ಯಾಕ್ ಗೊತ್ತು ನಮ್ಗೆ ಆಲ್ರೆಡಿ. ಎಷ್ಟಂತ ಗೊತ್ತು? ಎಷ್ಟಂತ ಕೊಟ್ಟಿದ್ದಾರೆ ಅವರು? 2/5 ಅಂತ ಕೊಟ್ಟಿದ್ದಾರೆ. 2/5. ಆ ಪ್ರಾಬಬಿಲಿಟಿನ ಬರ್ಕೋಣ. ಫಸ್ಟು ಪ್ರಾಬಬಿಲಿಟಿ ಫಾರ್ಮುಲಾ ಏನು? ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್ ಅಂತ ಬರೀಬಹುದಾ? ಕರೆಕ್ಟ್ ಅಲ್ವಾ? ಹಿಂಗೆ ಬರೀತಿದ್ನ ಫಾರ್ಮುಲಾ, ಮೈನ್ ಫಾರ್ಮುಲಾ. ಸೊ ಪ್ರಾಬಬಿಲಿಟಿ ಆಫ್ ಬಿ ಫಾರ್ಮುಲಾ ಏನಾಯಿತು? ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ 2/5 ಅಂತಾನೆ ಬರ್ಕೋಣ. ಎನ್ ಆಫ್ ಬಿ ಅಂದರೆ ಎಷ್ಟೊಂದು ಕೊಡ್ತಿರೋರು? 20 ಬ್ಲ್ಯಾಕ್ ಬಾಲ್ಗಳಿದೆ ಅಂತ ಹೇಳ್ತಿದ್ದಾರೆ. ಅಂದರೆ 20 ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 2/5. ಸರ್ ಇದನ್ನೇ ಯಾಕೆ ಬರ್ಕೊಂಡು ನಾವು? ಎನ್ ಆಫ್ ಎಸ್ ಅಂದ್ರೇನು? ಟೋಟಲ್ ಎಷ್ಟು ಬಾಲ್ಗಳಿದಾವೆ ಅದನ್ನೇ ಎನ್ ಆಫ್ ಎಸ್ ಅಂತ ಬರೆಯೋದು, ಹೌದಲ್ವಾ? ಹಾಗಾಗಿ ನಾವೇನು ತಗೊಂಡಿದ್ದೀವಿ ಇಲ್ಲಿ? ಎನ್ ಆಫ್ ಬಿ ಡಿವೈಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಎಸ್ ಅಂದರೆ ಟೋಟಲ್ ನಂಬರ್ ಆಫ್ ಬಾಲ್ಸ್. ಹಾಗಾಗಿ ಈ ಒಂದು ಸಂಬಂಧವನ್ನು ಸೃಷ್ಟಿಸ್ಕೊಂಡ್ವಿ ನಾವು. ಕ್ಲಿಯರಾ? ಓಕೆ, ಮುಂದಕ್ಕೆ. ಸೊ ಹಂಗಂದ್ರೆ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 20 × 5 20 × 5 ಈಸ್ ಈಕ್ವಲ್ ಟು 2 ಇಂಟು ಎನ್ ಆಫ್ ಎಸ್. ಈ 2ನ ಕೆಳಗಡೆ ಕಳಿಸ್ತಾರೆ. ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 20 × 5 ಡಿವೈಡೆಡ್ ಬೈ 2 ಆಯಿತು. 2 1s 2 10s 10 × 5 ಅಂದರೆ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 10 5s 50. ಹಂಗಂದ್ರೆ ಇದು 50 ಇದು. ಹಂಗಂದ್ರೆ ಆ ಚೀಲದಲ್ಲಿ ಒಟ್ಟು ಚೆಂಡುಗಳ ಸಂಖ್ಯೆ ಎಷ್ಟು? 50 ಚೆಂಡುಗಳಿವೆ. ದ ಟೋಟಲ್ ನಂಬರ್ ಆಫ್ ಬಾಲ್ಸ್ ಇನ್ ದಟ್ ಬ್ಯಾಗ್ ಈಸ್ 50. ಕ್ಲಿಯರ್ ಹೆಂಗೆ ಮಾಡೋದಂತ? ಫಸ್ಟು 3 ಸಂಭವನೀಯತೆಗಳ ಮೊತ್ತ 1 ಬರಬೇಕು. ಅದನ್ನೇ ಯೂಸ್ ಮಾಡಿಕೊಂಡು ನಾವು ಪ್ರಾಬಬಿಲಿಟಿ ಆಫ್ ರೆಡ್ ಏನು ಅಂತ ಕಂಡುಹಿಡಿದ್ವಿ, 3/10 ಅಂತ ಬಂತು. ನೆಕ್ಸ್ಟ್ ಟೋಟಲ್ ಎಷ್ಟು ಬಾಲ್ಸ್ ಇದಾವೆ ಅಂತ ಕಂಡುಹಿಡಿಯೋದಕ್ಕೆ ಪ್ರಾಬಬಿಲಿಟಿ ಆಫ್ ಬಿ ಇಸ್ ಈಕ್ವಲ್ ಟು ಅವ್ರು 2/5 ಅಂತ ಕೊಡ್ತಿದ್ದಾರೆ. ಅದೇ ರೀತಿ 20 ಬ್ಲ್ಯಾಕ್ ಬಾಲ್ಗಳಿದ್ದಾವೆ ಅಂತ ಹೇಳ್ತಿದ್ದಾರೆ ಅವರು. ಹಂಗಂದ್ರೆ 20 ಸಬ್ಸ್ಟಿಟ್ಯೂಟ್ ಮಾಡಿ ಎನ್ ಆಫ್ ಎಸ್ ಸಿಗುತ್ತೆ, ವಿಚ್ ಈಸ್ ಟೋಟಲ್ ನಂಬರ್ ಆಫ್ ಬಾಲ್ಸ್ ಇನ್ ದಟ್ ಬ್ಯಾಗ್. ಐ ಹೋಪ್ ಐ ಆಮ್ ಕ್ಲಿಯರ್ ಹೆಂಗೆ ಮಾಡಿದ್ವಿ ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದಕ್ಕೆ 64ನೇ ಪ್ರಶ್ನೆ, ಪ್ರಾಬ್ಲಿ ಇದೇ ಲಾಸ್ಟ್ನ ಕೊನೆಯ ಪ್ರಶ್ನೆ ಅಂತ ಅನ್ಕೋತೀನಿ ನಾನು. ದ ಫಾಲೋಯಿಂಗ್ ಟೇಬಲ್ ಶೋಸ್ ದಿ ಮಾರ್ಕ್ಸ್ ಒಬ್ಟೈನ್ಡ್ ಬೈ 50 ಸ್ಟೂಡೆಂಟ್ಸ್ ಫಾರ್ 100 ಮಾರ್ಕ್ಸ್. ಅಂದರೆ 100 ಅಂಕಗಳಿಗೆ ಒಂದು ಪರೀಕ್ಷೆಯಲ್ಲಿ 50 ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳನ್ನು ಈ ಕೋಷ್ಟಕದಲ್ಲಿ ತೋರಿಸುತ್ತಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಟೋಟಲ್ ಎಷ್ಟು ವಿದ್ಯಾರ್ಥಿಗಳಾದರು? ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 50. ಒಟ್ಟು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? 50 ವಿದ್ಯಾರ್ಥಿಗಳಿದ್ದಾರೆ. ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು
50. ಓಕೆನಾ. ಫೈಂಡ್ ದ ಪ್ರಾಬಿಲಿಟಿ ಆಫ್ ಸ್ಟೂಡೆಂಟ್ ಸ್ಕೋರಿಂಗ್ ಲೆಸ್ ದ್ಯಾನ್ 34 ಬಿಟ್ವೀನ್ 71 and 90 ಮೋರ್ ದ್ಯಾನ್ 90. 3 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಇಲ್ಲಿ. 3 ಕೂಡ ಆಲ್ರೆಡಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಅವರು. 34ಕ್ಕಿಂತ ಕಡಿಮೆ ತೆಗೆದಿರೋ ಎಷ್ಟು? 8 ಜನ. ಅಂದರೆ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಇಸ್ ಈಕ್ವಲ್ ಟು ಅಂತ ಬರ್ಕೊಂಬೋಣ ಡೈರೆಕ್ಟು. ಎನ್ ಆಫ್ ಎ ಇಸ್ ಈಕ್ವಲ್ ಟು ಎಷ್ಟಾಯ್ತು ಹಂಗಂದ್ರೆ 8 ಜನ. 34ಕ್ಕಿಂತ ಕಡಿಮೆ ಇರೋರು, 0ಇಂದ 34ವರೆಗೂ, 0ಇಂದ 34ವರೆಗೂ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 8. ಹಂಗಂದ್ರೆ ಪ್ರಾಬಿಲಿಟಿ ಆಫ್ ಎನ್ ಆಫ್ ಎ ಇಸ್ ಈಕ್ವಲ್ ಟು 8 ಆಗುತ್ತೆ. ಪ್ರಾಬಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ 50. ಸೊ ಇದನ್ನ 2ಇಂದ ಸಿಂಪ್ಲಿಫೈ ಮಾಡಿದ್ರೆ 2 4s 2 25s 4/25 ಆಗುತ್ತೆ. ಇದು ಮೊದಲನೇ ಪ್ರಶ್ನೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಬಿಟ್ವೀನ್ 71 and 90. 71 ಮತ್ತೆ 90, 71ರಿಂದ 90 ಎಲ್ಲಿದೆ? ಇಲ್ಲಿದೆ. ಎಷ್ಟು ಜನ ಇದ್ದಾರೆ? ಎನ್ ಆಫ್ ಬಿ ಅಂತ ಬರ್ಕೋಣ ಇಸ್ ಈಕ್ವಲ್ ಟು 11. ಹಂಗಂದ್ರೆ ಪ್ರಾಬಬಿಲಿಟಿ ಆಫ್ ಬಿ ಏನಾಗುತ್ತೆ? ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್ ವಿಚ್ ಇಸ್ ಈಕ್ವಲ್ ಟು 11/50. ಸಿಂಪ್ಲಿಫಿಕೇಶನ್ ಪಾಸಿಬಲ್ ಇಲ್ಲ, ಹಂಗಂದ್ರೆ ಹಂಗೆ ಬಿಡ್ತೀವಿ ಆನ್ಸರು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಮೋರ್ ದ್ಯಾನ್ 90 ಅಂದರೆ 90ಕ್ಕಿಂತ ಹೆಚ್ಚು ಎಷ್ಟು ಜನ ಇದ್ದಾರೆ? 90ಕ್ಕಿಂತ ಹೆಚ್ಚು 8 ಜನ ಇದ್ದಾರೆ. 91ರಿಂದ 100 ಮಾರ್ಕ್ಸ್ ತಗೊಂಡಿರೋರು 8 ಜನ ಇದ್ದಾರೆ. ಅಂದರೆ ಎನ್ ಆಫ್ ಸಿ ಇಸ್ ಈಕ್ವಲ್ ಟು ಎಷ್ಟಾಯಿತು? 8 ಆಯಿತು. ಪ್ರಾಬಬಿಲಿಟಿ ಆಫ್ ಸಿ ಎಷ್ಟಾಗುತ್ತೆ ಅವಾಗ? ಎನ್ ಆಫ್ ಸಿ ಬೈ ಎನ್ ಆಫ್ ಎಸ್ ಆಗುತ್ತೆ ವಿಚ್ ಈಸ್ 8/50. 2 4s 2 25s 4/25. ಕರೆಕ್ಟ್ ಇದೆ ಅಲ್ವಾ ಇದು? ಸೊ 25 2s 50. ಎಸ್, ಕರೆಕ್ಟ್ ಆಗಿದೆ. ಸೊ ಆನ್ಸರು 4/25 ಬಂತು. ಸೊ ಹೆಂಗೆ ಮಾಡಿದ್ವಿ ಅಂತ ಅರ್ಥ ಆಗುತ್ತೆ. ಇದು ಭಾಳ ಸಿಂಪಲ್ ಕ್ವಶನ್. ಟೇಬಲ್ ಎಲ್ಲ ಕೊಟ್ಟು ಸ್ವಲ್ಪ ಏನೋ ಭಯ ಬೀಳ್ಸಕ್ಕೆ ನೋಡ್ತಾರೇನೋ ಈ ಥರ ಕೊಟ್ಟರೆ, ಬಟ್ ಅದ್ರ ಭಯ ಬೀಳೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ನಂಬರ್ ಸಬ್ಸ್ಟಿಟ್ಯೂಟ್ ಮಾಡೋದು, ಆನ್ಸರ್ ಬರುತ್ತೆ. ಸ್ವಲ್ಪ 63rd ಕ್ವಶನ್ ಇತ್ತಲ್ಲ, ಅದು ಸ್ವಲ್ಪ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇದೆ. ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ಐ ಹೋಪ್ ಐ ಆಮ್ ಕ್ಲಿಯರ್. ಇದು ಬಂದಿದ್ರೆ ನಿಮಗೆ ಪ್ರಾಬಲಿ 4 marks ಫ್ರಮ್ ದಿಸ್ ಚಾಪ್ಟರ್ ಈಸ್ ಆಲ್ರೆಡಿ ಇನ್ ಯೋರ್ ಪಾಕೆಟ್ಸ್. ಇದೇ ರೀತಿ ಪ್ರೀವಿಯಸ್ ಇಯರ್ ಪೇಪರ್ಸ್ ಇರ್ಬೋದು, ಅಥವಾ ಮಾಡಲ್ ಕ್ವಶನ್ ಪೇಪರ್ಸ್ ಇರ್ಬೋದು, ಪ್ರಿಪರೇಟರಿ ಪೇಪರ್ಸ್ ಇರ್ಬೋದು, ಪ್ರೀವಿಯಸ್ ಇಯರ್ ಮಾಡಲ್ ಕ್ವಶನ್ ಪೇಪರ್ಸ್ ಇರ್ಬೋದು, ಇಲ್ಲಿ ಕ್ವಶನ್ಸ್ ಸಿಗ್ತವೆ ನಿಮಗೆ. ಅವನ್ನ ಸಾಲ್ವ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ನಾನು ಇವತ್ತಿನ ಈ ವಿಡಿಯೋವನ್ನು, ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಆಲ್ ದಿ ವೇಸ್, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅನ್ಕೋತಾ ಇದ್ದೀನಿ. ಎಕ್ಸಾಮ್ ಹತ್ರಕ್ಕೆ ಬರ್ತಾ ಇದೆ. ಮತ್ತೆ ನೆಕ್ಸ್ಟ್ ಏನು ಬೇಕು ಅಂತ ಅದನ್ನು ಕೂಡ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಿಮ್ಮ ಸಾಧನೆ ನಮ್ಮ ಗೆಲುವು.